ಸಖಿಗರ ನೆರವಿಸ ಗೀತಾ ದಿನ 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 ಸಂಚರಿಸಿ ಸುಮಗಳ ಕೊಯ್ವಿ ಸಂಚರಿಸಿ ಸುಮಗಳ ಕೊಯ್ವೆ ಸುಮಗಳ ಕೊಯ್ವೆ ಗೆನುದ ಹರುಷದಿಲ್ದಾಗ ಸಂಚರಿಸಿ ಸುಮಗಳ ಕೊಯ್ವೆ ನಿಲ್ಲುದ ಹರುಷದಿಂದ ನೀವು ನನ್ನ ಜೊತೆಯಲ್ಲಿದ್ರೆ ಮಾತ್ರ ನನಗೆ ಸಂತೋಷ. ಯಾಕೆ ಗೊತ್ತಾ, ಅದೊಂದ್ ರೀತಿಯಲ್ಲಿ ಶೋಭೆಯೂ ಹೌದು. ವಿಶಾಲವಾದಂತಹ ಕೊಳವೊಂದರಲ್ಲಿ ಒಂದೇ ಹೂವು ಅರಳಿ ನಿಂತರೆ ಚಂದ ಅಲ್ಲ, ಅದರ ಸುತ್ತಮುತ್ತ ಮತ್ತ 4-6 ಹೂಗಳು ಇರಬೇಕು. ಹಾಗಿದ್ರೆ ಮಾತ್ರ ಚಂದ. ಕೊಳದ ತುಂಬೆಲ್ಲ ಹೂಗಳು ಅರಳಿದ್ರೆ ಚಂದ ಅಲ್ವೇನೆ? ಹೌದು. ಹಾಗೆ ನನ್ನ ಜೊತೆಗೆ ನೀವೆಲ್ಲ ಒಟ್ಟಾಗಿದ್ದಾವಾಗ ಮಾತ್ರ ನನಗೆ ಸಂತೋಷವು ನೆಮ್ಮದಿಯೂ ಆಗುವುದು. ಅದರ ಜೊತೆಗೆ ಸಂತೋಷವನ್ನು ನೆಮ್ಮದಿಯನ್ನು ಇನ್ನೊಬ್ಬರಲ್ಲಿ ಹಂಚಿಕೊಳ್ಳಬೇಕು. ಹಂಚಿಕೊಂಡಾವಾಗ್ಲೇ ಅಲ್ವೇ ಅದರ ಸಂತೋಷದ ಅನುಭವ ಇನ್ನಷ್ಟು ಹೆಚ್ಚುವುದು. ಹೌದಮ್ಮ. ಹಾಗಾಗಿ ಇವತ್ತು ನಿಮ್ಮನ್ನೆಲ್ಲ ಕರೆದ ಯಾಕೆ ಗೊತ್ತಾ, ಬನ್ನಿರಿ ವನಕ್ಕೆ ಹೋಗುವ ಸಖಿಗರೆಲ್ಲ ಬನ್ನಿರಿದು ವನಕ್ಕೆ ಹೋಗುವ ಬನ್ನಿ ವನಕ್ಕೆ ಹೋಗುವ. ವನಕ್ಕೆ ಹೋಗುವ ಬನ್ನಿರಿದು ವನಕ್ಕೆ ಹೋಗುವ ನಾವು ವನಕ್ಕೆ ಹೋಗುವ ಸಕಲರೊಂದು ಗೂಡಿ ಕಾಣು ತಂದ ಚಂದವ ಸಕಲರೊಂದು ಗೂಡಿ ಕಾಣು ತಂದ ಚಂದವ ನಾವು ಅಂದ ಚಂದವ ಬನ್ನಿರಿ ಅಂದ ಚಂದವ ನೀವು ಬನ್ನಿರಿ. ಕುಸುಮಗಳನ್ನು ಕೊಯ್ದು ಮಾಲೆ ಮಾಡುವ ಕುಸುಮಗಳ ಕೊಯ್ದು ಮಾಲೆ ಮಾಡುವ ಕುಸುಮಗಳನ್ನು ಕೊಯ್ದು
ಮಾಲೆ ಮಾಡುವ ಮಾಲೆ ಮಾಡುವ ಮಾಲೆ ಮಾಡುವ ಮಾಲೆ ಮಾಡುವ ಪ್ರಕಟಿಸುತ್ತ ನಾವು ನಮ್ಮ ಕೈಯ ಚಳಕವ ಪ್ರಕಟಿಸುತ್ತ ನಾವು ನಮ್ಮ ಕೈಯ ಚಳಕವ ನಮ್ಮ ಕೈಯ ಚಳಕವ ನಮ್ಮ ಕೈಯ ಚಳಕವ ನಾವು ನಮ್ಮ ಕೈಯ ಚಳಕವ ನಮ್ಮ ಕೈಯ ಚಳಕವ ಸಖಿಯರ ಕೈಯ ಚಳಕವ ನಾವು ನಮ್ಮ ಕೈಯ ಚಳಕವ ಸಖಿಯರೆಲ್ಲ ಬಂದಿರಿಂದು ಬಂದಿರಿಂದು ವನಕ್ಕೆ ಹೋಗುವ ಸಕಲರೊಂದು ಕೂಡಿ ನಾವು ಕಾಣು ತಂದ ಚಂದವ ಸಕಲರೊಂದು ಗೂಡಿ ನಾವು ಅಂದ ಚಂದವ ಅಂದ ಚಂದವ ಸಖಿ ಸಖಿಯರೆಲ್ಲ ಬಂದಿರಿಂದ ಮನೆಗೆ ಹೋಗುವ ಸಕಲರೊಂದು ಕೂಡಿದೊಂದು ಅಂದ ಚಂದವ ಬಿಟ್ಟಿಲ್ಲ ಕುಸುಮಗಳನ್ನು ಕೊಯ್ದು ಮಾಲೆ ಮಾಡುವ ಬಿಟ್ಟಿಲ್ಲ ಕುಸುಮಗಳನ್ನು ಕೊಯ್ದು ಮಾಲೆ ಮಾಡುವ ಪ್ರಕಟಿಸುತ್ತ ನಾವು ನಮ್ಮ ಕೈಯ ಚಳಕವ ನಮ್ಮ ಕೈಯ ಚಳಕವ ನಮ್ಮ ಕೈಯ ಚಳಕವ ಸಖಿಯರೇ ಬನ್ನಿ 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 ಏನಮ್ಮ ಇಷ್ಟು ಸಂತೋಷದಲ್ಲಿ ಇದ್ದೀರಿ ಹೌದಾ ಕುಣಿತಾ ಇದ್ದೀರಿ ಹಾ. ಏನು ಕಾರಣ ನನ್ನ ಮನಸ್ಸು ನಿನಗೆ ಅರ್ಥ ಆಯ್ತು ಅಂತ ಆಯ್ತು ಹೌದು ಯಾಕೆ ಹೇಳು ಒಂದು ಉಸಿರು ಬಿಡುವಷ್ಟು ಅವಕಾಶ ಕೊಟ್ಟೆ ನೋಡು ನೀನು ಅನುಮಾನವೇ ಇಲ್ಲ ಇವತ್ತು ವನಕ್ಕೆ ಹೋಗಬೇಕು ಅಂತ ಮನಸ್ಸಾಯ್ತು ನನಗೆ ಓನಕ್ಕ ಹೌದಪ್ಪ ಕಾರಣ ಕಾರಣ ಬದಲಾವಣೆ ಇರಬೇಕು ಅಂತ ಜೀವನದಲ್ಲಿ ಹೌದು ಹಾಗೆ ಬದಲಾವಣೆ ಇದ್ರೆ ಮಾತ್ರ ಸುಧಾರಣೆಗೆ ಸಾಧ್ಯ ನೋಡಿದನ್ನು ನೋಡಿದ್ರೆ ಸ್ವಾರಸ್ಯ ಇರುವುದಿಲ್ಲ ಹಾಗಂತ ಸುಧಾರಣೆ ಅಂತ ಬದಲಾವಣೆಯನ್ನೇ ಮಾಡ್ತಾ ಇರುವುದಲ್ಲ ಸ್ವಲ್ಪ ಕೆಲವೊಮ್ಮೆ ಸುಧಾರಣೆ ಬದಲಾವಣೆ ಕಾರಣವಾಗಿರ್ತದೆ ತಡ ಮಾಡುವುದು ಯಾಕೆ ವನಕ್ಕೆ ಹೋಗ್ಬೇಕು ಪರಿಪರಿಯಲ್ಲಿ ಕ್ರೀಡಿಸಬೇಕನ್ನುವಂತಹ ಮನಸ್ಸಾದದ್ದು ನನಗೆ ನಾನು ಒಬ್ಬರೇ ಹೋಗಿ ಬಂದ್ರೆ ಸರಿ ಆಗುದಿಲ್ಲ ಹೋಗಿ ಸ್ನಾನ ಮಾಡ್ಕೊಂಡು ಬಂದಾಗ ಆಗ್ತದೆ ಹೌದಾ ಅದು ಜಲಕ್ರೀಡೆಯ ವನವಿಹಾರ ಆಗ್ಬೇಕು ಅಂತ ಆದ್ರೆ ಹೌದಮ್ಮ. ನಿನ್ನಂತವ್ರ ಜೊತೆಗಿರ್ಬೇಕು ನೋಡಿ ನಾನ್ ಬೇಡ್ವಾ ಅಯ್ಯೋ ನೀನ್ ಬೇಕೇ ಬೇಕು ನೀ ಹೇಗೂ ಬರ್ತೀಯ ಅಂತ ಗೊತ್ತುಂಟು ನನಗೆ ಹೌದಪ್ಪ ನೋಡು ನೋಡು ಒಂದು ಕಾಲು ಇದ್ಕೊಂಡೇ ಇದೀಯ ನೀನು ಮುಂದೆ ಫಿಟ್ಟಾಗಿಲ್ಲ ಕರೆಯುವ ಮೊದಲೇ ನಾನು ಬರುವುದು ಹೌದಾ ನೀನು ಬರ್ತೀನಿ ಖಂಡಿತಮ್ಮ ತಡೆಯಕ್ಕೆ ಹಾಗಿದ್ರೆ ಹೋಗೋಣ ಬನ್ನಿ, ಬನ್ನಿ, ಬನ್ನಿ. ಆಹಾ. ಏನು ವಾತಾವರಣವೇ ಇದು ನೋಡಿದ್ಯಾ ಏನು ತಂಗಾಳಿ ಬೀಸ್ತಾ ಇದೆ ಹೌದು ಮಂದಮಾರುತನಿಗೆ ತನುವ ನೊಡ್ಡಿ ಪ್ರೇಮದಿಗೆ ಆ ಆ ಮಂದ
ಹೊಂದಿ ಸುಖವ ಮನೆಗೆ ನಡೆಯುವ ಹೊಂದಿ ಸುಖವ ಹೊಂದಿ ಸುಖವ 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 ಮನೆಗೆ ನಡೆವ ನಾವು ಶೀಘ್ರದಿ ಹೊಂದಿ ಸುಖವ ಮನೆಗೆ ನಡೆವ ನಾವು ಮನೆಗೆ ನಡೆವ ನಾವು ಶೀಘ್ರದಿ ಶೀಘ್ರದಿ ಎಂದು ನುಡಿದು ಪದ್ಮಾವತಿಯ ಸಖಿ ಸಮೂಹದಿ ನುಡಿದು ಪದ್ಮಾವತಿಯ ಸಖಿ ಸಮೂಹದಿ ಮಂದ ಗಮನದಿ ಮಂದ ಗಮನ ಬಂದದ್ದು ಅತಿ ಶೀಘ್ರದಲ್ಲಿ ಬಂದಿದ್ದೇವೆ. ದಾರಿ ಸಾಗಿದ್ದೆ ಗೊತ್ತಾಗುದಿಲ್ಲ. ಅದು ನೀವು ಇರುವಾಗ ಹೌದಪ್ಪ, ಗೊತ್ತೇ ಆಗುದಿಲ್ಲ. ನಿನಗೆ ಅನುಭವ ಉಂಟು. ಎಲ್ಲಾದ್ರೂ ಹೋದ್ರು ಮನೆಗೆ ಹೋಗುವ ಎಷ್ಟು ಅವಸರದಲ್ಲಿ ಅಲ್ವಾ? ಹೌದು. ಹಿಂದಿರುಗಿ ಹೊರಡುವಾಗ ಅಯ್ಯೋ ದೇವರೇ ಅಲ್ವಾ? ಹಾಗೆ ಸಂತೋಷಕ್ಕಾಗಿ ನಾವು ಹೊರಟದ್ದು ಇಲ್ಲಿಗೆ. ಹೌದು. ಬಂದವರೇ ಬಿಚ್ಚಿಟ್ಟಿದ್ದೇವೆ ಊಟ ಬಟ್ಟೆಯನ್ನೆಲ್ಲ. ನೀರಿಗೆ ಹಾರಿದೆ. ಹಾರಿದ್ದು. ಹೌದು ಹೌದು. ಜಲದಲ್ಲಿ ಪರಿಪರಿಯಲ್ಲಿ ಕ್ರೀಡಿಸಿದ್ದಾಯ್ತು. ಹೌದು. ಮೇಲೆ ಬಂದು ಹೊಸ ಬಟ್ಟೆ ಉಟ್ಕೊಂಡಿದ್ದೇವೆ. ಉಟ್ಕೊಂಡಾಯ್ತು. ಆಭರಣ ತೊಟ್ಕೊಂಡಿದ್ದೇವೆ. ಇಲ್ಲ ನಾ ಕೊಟ್ಕೊಂಡಿದ್ದೇನೆ. ನಾನ್ ದೊಡ್ಡ ದೊಡ್ಡ ಆಭರಣ ಅಲ್ವಾ? ಹೌದಮ್ಮ. ತೊಟ್ಕೊಳ್ಳುದಲ್ಲ ಕೊಟ್ಕೊಳ್ಳುದು. ಆದ್ರೂ ನೋಡು ಇವಳು ತಲೆ ಹಾಳಾಗಿದೆ. ಹೌದಾ? ಅದೇನೆ ಬಾಚಲಿಲ್ವಾ ನೀನು? ಬಾಚಿದ್ದೇನೆ. ತಲೆ ಹಾಳಾಗಿದೆ ಅಂತ ಇವ್ರು ಎಂತದ್ದು ನಾನು ಹೇಳಿದ್ದು? ಕೂದ್ಲು. ಹೆಣ್ಣಿನ ಶೃಂಗಾರ ಪರಿಪೂರ್ಣತೆಯನ್ನು ಕಂಡುಕೊಳ್ಳುವುದಿಲ್ಲ. ಎಲ್ಲಿ? ಯಾವಾಗ? ಹೂ ಮುಡಿದ ಆವಾಗ್ಲಂತೆ. ಹೌದು. ಹೂ ಇರುದು ಯಾರಿಗೆ? ಹೆಣ್ಮಕ್ಕಳನ್ನ ನಮಗೆ, ದೇವರಿಗೆ, ಬಿಟ್ಟರು ದುಂಬಿಗಂತೆ. ನಾವ್ ಹೇಳುದು ನಮಗೆ ಬೇಕು. ಹೌದಪ್ಪ. ಎಷ್ಟಿದ್ರು ಸಾಕಾಗೋದಿಲ್ಲ. ನೋಡಿ ನನ್ನನ್ನು ನೋಡಿ ಒಮ್ಮೆ. ಅವಳಿಗೆ ಸಾಕಾಗುವುದೇ ಇಲ್ಲ ನೋಡಿ. ಹೌದಪ್ಪ. ಅದ್ರೊಂದು ಏನು? ಈಗ ಹೂ ಕೊಯ್ಬೇಕು ಅಂತ ಮನಸ್ಸಾಯ್ತು ನನಗೆ. ನಾನು ಒಬ್ಳೆ ಹೋದ್ರೆ ಆಗ್ತದ? ಬರಬೇಕು. ಜೊತೆಯಲ್ಲಿ ನಾವಿರ್ತೇವೆ. ಹಾಗಂತ ನಾನು ಕೈ ಹಾಕಿದ್ದಕ್ಕೆ ಹೋಗಿ ನೀ ಕೈ ಹಾಕಿದ್ರೆ ಅದಾಗುದಿಲ್ಲ. ಜಗಳ ಪ್ರಾರಂಭ ಆಗುದು ಅಲ್ಲಿ. ಆ ರೀತಿ ಆಗಬಾರದು. ಹೌದು. ನಮ್ಮಲ್ಲಿ ಒಗ್ಗಟ್ಟಿರ್ಬೇಕು. ನೀ ಯಾವ ಹೂ ಕೊಯ್ತಿ? ನೀ ಯಾವ ಹೂ ಕೊಯ್ತಿ? ನಾನು ಸೇವಂತಿಗೆ. ಸೇವಂತಿಗೆ. ಒಂತಿಗೆ ಸೇವಂತಿಗೆ. ಹೌದು. ನೀ ಯಾವ್ದು ಕೊಯ್ತಿ? ಸಂಪಿಗೆ. ನೀನು ಸಂಪಿಗೆ ಹೂ ಕೊಯ್ದೆ ಒಳ್ಳೇದಿತ್ತು. ಯಾಕಮ್ಮ? ಸಂಪಿಗೆ ಅದು ಮರದ ಮೇಲೆ ಇರ್ತದೆ. ನೀ ಹಾಕಿ ಕೊಯ್ದೆ. ಹೋಗ್ತೇನಮ್ಮ. ಮರ ಹತ್ತಿಯ? ಅಲ್ಲ, ಹೆಣ್ಣು ಮಕ್ಕಳು ಮರ ಹತ್ತಬಾರ್ದು ಅಂತಿಲ್ಲ. ಹಾಗೆಲ್ಲಮ್ಮ ಹೆಣ್ಣು ಮಕ್ಕಳು ಮರ ಹತ್ತಿದಾವ ಕೆಳಗಡೆ ಗಂಡು ಮಕ್ಕಳು ಅರಿಯಬಾರ್ದು ಅಷ್ಟೇ. ತಡ ಯಾಕೆ ಹಾಗಿದ್ರೆ ಹೂ ಕೊಯ್ದು ಹತ್ತು ಬಿಡೋಣಂತೆ. ಕುಸುಮಗಳು ಪರಿಪರಿ ಕುಸುಮಗಳ ಕೊಯ್ಯುತ್ತಿರುವ ಸಮಯದಿ ಪರಿಪರಿ ಕುಸುಮಗಳ ಕೊಯ್ಯುತ್ತಿರುವ ಸಮಯದಿ ಕೊಯ್ಯುತ್ತಿರುವ ಸಮಯದಿ ಕೊಯ್ಯುತ್ತಿರುವ ಸಮಯದಿ ಕೊಯ್ಯುತ್ತಿರುವ ಸಮಯದಿ ಬೆನ್ನಟ್ಟಿ ಬರಲು ಬರಿತ ಶೌರ್ಯದಿ ಶರಣು ಬಂದು ಶರಣು 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 ಬಂದು ಗಜವು ತೆರಳು ಬರಲು ಬರಿತರು ಶರಣು 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 ಬಂದು ಗಜವು ನಮಿಸಿ ಪಾದದಿ ಪರಿಪರಿಯ ಕೊಯ್ಯುತ್ತಿರುವ ಸಮಯದಿ ಕೊಟ್ಟು ಕರೆಯುತ್ತ
ದೂರದಿಂದಲೇ ಮದವೇರ್ದ ಆನೆಯೊಂದು ನಿನ್ನನ್ನು ಕಂಡಾಗ ತನ್ನ ಯಜಮಾನ ಅಂತ ತಿಳಿದು ಹಾಗೆ ಸೊಂಡಿಲ ನೆತ್ತಿ ಮೊಣಕಾಲನ್ನು ಉರುಳಿ ಹಾಗೆ ಶರಣು ಬಂದು ಸ್ವಾಮಿ ಅಯ್ಯಪ್ಪ ಹೇಗೆ ನಿನ್ನನ್ನು ತನ್ನ ಯಜಮಾನ ಅಂತ ತಿಳಿದು ಸ್ವಾಮಿ ಅಯ್ಯಪ್ಪ ಹೇಗೆ ಹಾಗೆ ಹೊರಟೇ ಹೋಯ್ತು. ಹೌದಲ್ಲ? ಹೋಯ್ತು ಎಲ್ಲ ಹೋದ್ರಿ? ಹೋಯ್ತು. ಕಾಣುತ್ತಿಲ್ಲ ಕೌತುಕವನು ಸತಿಯರ ಕೆಣ ಜಾಣೆ ಪದ್ಮಾವತಿ ಜೀ ಕಾಣುತ್ತಿಲ್ಲ ಕೌತುಕವನು ಸತಿಯರ ಕೆಣ ಜಾಣೆ ಪದ್ಮಾವತಿಗೆ ತೋರಿ ತೋರಿ ನೋಡಿ ನೋಡಿ ಅಲ್ಲಿ ಶ್ರೀನಿವಾಸನ ಏನ ನಯನೆ ನೋಡೆ 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 ಸುರಗವೇರಿ ಬರುವಣ ಅಲ್ಲಿ ನೋಡಿ ಏನು ಶೌರ್ಯ ನಮಮ ಏನು ಶೌರ್ಯವಂತ ನಮಮ ಜಾಣ ಶಬರನ ಜಾಣ ಶಬರನ ಎಲ್ಲ ಹೋಗಿದ್ರಿ ನೀವು ಇಷ್ಟೊತ್ತವರೆಗೆ? ನಿಮಗೆ ಏನೂ ಗೊತ್ತಾಗುದಿಲ್ಲ. ಏನು ಗೊತ್ತಾಗುದು? ನಾವು ಬಂದ ಕೆಲಸ ಇಷ್ಟೇ. ಏನು ಏನು ಹೂ ಕೊಯ್ಯುವುದು ಮನೆಯಲ್ಲಿ ವಿಹರಿಸಿದ್ದಾಯ್ತು, ಅಷ್ಟೇ ಮುಗಿದು ಹೋಯ್ತಾ? ತಿರುಗಾಟ ಹೆಚ್ಚಾಯ್ತು ನಿಮ್ದು ಈಗ. ನಿಮಗೆ ಇಲ್ಲಿ ಏನ್ ನಡೆದಿದೆ ಒಂದೂ ಗೊತ್ತಾಗೋದಿಲ್ಲ. ಬೇಡ ನಮ್ಗದೆಲ್ಲ ಬೇಡ. ವಿಚಿತ್ರ ಏನು ವಿಚಿತ್ರ? ಏನು ಕೌತುಕ ಅಮ್ಮ. ಅಮ್ಮ, ನೀವು ಹೂವಿನ ಮಾಲೆಯನ್ನು ಮಾಡ್ತಾ ಇದ್ದೀರಾ. ಹೂ ಕೊಯ್ಯುವುದಕ್ಕೆ ಹೋದವರು ನಾವು. ಅಷ್ಟು ಹೊತ್ತಿಗೆ ಮದು ತುಂಬಿದ ಹೋಯ್ತು, ಅದು ಹೋಯ್ತೆ. ಆರ ಬರುವುದಷ್ಟೇ ಇಲ್ಲ, ನಿಮ್ಮ ತಲೆ ಮೆಟ್ಟಬೇಕಾಗಿತ್ತು. ಯಾಕೆ ಅದಲ್ಲೇ ಹೋದ್ರೆ ಯಾಕೆ ನೀವಲ್ಲೆಲ್ಲ ಹೋಗ್ಬೇಕಾಗಿತ್ತು? ನಾವು ಹೂ ಕೊಯ್ದು ತರುವಂತ ಹೋಗಿದ್ದು. ನಮ್ಮ ಗಡಿ ದಾಟಿ ಹೋಗ್ಲಿಕ್ಕಿಲ್ಲ ನಾವು. ಗಡಿ ದಾಟಿ ಬಂದದಲ್ಲ ಇದು. ನಮ್ಮ ಈ ಹೂದೋಟಕ್ಕೆ ಬಂದಿದೆಮ್ಮ. ಹಾಗೆ ಹೋಗ್ತಿತ್ತದು. ಹೋಗ್ಲಿಲ್ಲ. ಮತ್ತೆ ಅದು ಸಾಮಾನ್ಯ ಆನೆ ಅಲ್ಲ, ಮದ ತುಂಬಿದ ಆನೆಯಂತೂ ಬಂತು. ಮದ್ದಾನೆ ಬಂತ? ಹೌದು. ನೀವೇನ್ ಮಾಡಿದ್ರಿ? ಮಿತ್ರ ನಮ್ಮನ್ನು ಓಡಿಸಿಕೊಂಡು ಬಂತ. ಮದ್ದೂರೋಡೆ ಬಂತಂತೆ, ಮದ್ದೂರೋಡೆ ಮದ್ದಾನೆ. ಅಮ್ಮ, ಅಷ್ಟೊತ್ತಿಗೆ ನಾವು ಬೇಟೆವು. ಅಲ್ಲ, ನಾವು ಹೆಣ್ಣು ಮಕ್ಳು ಮತ್ತೇನ್ ಮಾಡ್ಲಿಕ್ಕೆ ಆಗ್ತದೆ? ಅಲ್ಲಿ ನಮ್ಮ ಕೈಯಿಂದ ಏನ್ ಮಾಡೋದಕ್ಕೆ ಸಾಧ್ಯ? ಆಗ್ತದೆ. ಅಪ್ಪ ದೇವ್ರೆ, ಬೇರೆ ದಾರಿ ಇಲ್ಲ ನಮಗೆ. ಅಷ್ಟು ಹೊತ್ತಿಗೆಮ್ಮ ಎಲ್ಲಿಂದ ಹೇಗೆ ಬಂದ ಅಂತ ಗೊತ್ತಿಲ್ಲಮ್ಮ. ಯಾರು? ಒಬ್ಬ ಬಂದ. ಒಬ್ಬ 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 ಮಾತ್ರ ಅಲ್ಲ, ಜೊತೆಗೆ ಮತ್ತೊಬ್ಬ ಇದ್ದ. ಹೌದಮ್ಮ. ಇನ್ನೊಬ್ಬ. ಹೌದು. ಬಂದವ ಸುಮ್ಮನೆ ಇರ್ಲಿಲ್ಲ, ಬಿಲ್ಲನ್ನೆತ್ತಿದ. ಮಿತ್ರ ಬಿಲ್ಲನ್ನತ್ತಿ ಅಂದೆ, ಬಿಲ್ಲತ್ತಿಯನ್ನು ಬಿಲ್ಲನ್ನು ಎತ್ತಿದ. ಬಿಲ್ಲನ್ನು ಗೊತ್ತಾಯ್ತು ಯಾರು ಅಂತ? ಯಾರು? ಯಾವ್ದೋ ಬೇಟೆಗಾರ ಇರಬೇಕು, ಆನೆ ಬೆನ್ನಿಟ್ಟುಕೊಂಡು ಬಂದಿದ್ದಾವ, ಹಾಗಾಗಿ ಓಡ್ಕೊಂಡು ಬಂದದ್ದು. ಬೇಡ ಬೇಡ, ಹೌದು. ಮತ್ತೆ ಆದ್ರೆ ಸುಮ್ಮನೆ ಇರ್ಲಿಲ್ಲ, ಬಿಲ್ಲಿಗೆ ಬಾಣವನ್ನು ಜೋಡಿಸಿದ. ಜೋಡಿಸಿ ಎಳೆದ ಎಳೆದ ಅಮ್ಮ. ಎಳೆದ ಎಳೆದ ಕರ್ಣ ಪರ್ಯಂತರ ಎಳೆದ. ಅವ ಎಷ್ಟು ಹೇಳದ್ನೋ ಇನ್ನು, ನೀ ಅಂತೂ ಈಗ ಹೇಳದ್ದು ಹೌದೇ? ಯಾಕಮ್ಮ? ಎಳೆದ ಎಳೆದ ಎಂತ ತಿಳಿಯುದು? ಎಳೆಯುವುದನ್ನು ನೋಡುವುದಕ್ಕೆ ಚಂದ ಅಂತ. ಕರ್ಣ ಪರ್ಯಂತರ ಎಳೆದದ್ದು ಮಾತ್ರವಲ್ಲ, ಬಾಣವನ್ನು ಪ್ರಯೋಗಿಸಿದ. ಆನೆ ಸುಮ್ಮನಿರ್ಲಿಲ್ಲ, ಪ್ರಯೋಗಿಸಿ ತಡವೇ ತಡಮ್ಮ ನೇರವಾಗಿ ಅವನ ಬಳಿಗೆ ಬಂತು, ನಮಸ್ಕಾರ ಮಾಡಿತು. ನಮಸ್ಕಾರ ಮಾಡಿತಾ ಅವನಿಗೆ ಈಗ ಗೊತ್ತಾಯ್ತು. ಏನಮ್ಮ? ಬಹುಶಃ ಅವನು ಸಾಕಿದ ಆನೆ ಇರಬೇಕು, ತಪ್ಪಿಸ್ಕೊಂಡು ಬಂದಿತ್ತು. ಇದು ಸಾಕಿದಾನೆ ಅಲ್ಲ. ಬಹುಶಃ ನೀನು ಆನೆ ಮಾವುತ ಇರಬೇಕು. ಅಮ್ಮ ಆನೆ ಮಾವುತ ನಮಸ್ಕಾರ ಮಾಡಿ ಹೋಯ್ತು. ಎಲ್ಲೋ ಪ್ರಾಣಿ ಸಂಗ್ರಹಾಲಯದಿಂದ ತಪ್ಪಿಸ್ಕೊಂಡಿತ್ತದು. ಇದು ಕಾಡಿದ್ದೆ ಕಾಡಿದ್ದೆ ಹೋಗ್ಕೊಂಡು ಬಂದಿದ್ದೆ. ಆಗ್ಲಿಯಪ್ಪ ಅಂತೂ ಅವ ಅಷ್ಟು ಮಾಡಿದ. ಇಲ್ಲಿ ಬಂದ್ಕೊಂಡು ನೀವೇನ್ ದೊಡ್ಡದಾಗಿ ಅಮ್ಮ, ಯಾರು ಅಂತ ಸರಿಯಾಗಿ ಆತನ ಮುಖವನ್ನು ನೋಡುವಾಗ ಸಾಮಾನ್ಯ ಅಲ್ಲ. ಏನು ಸಾಮಾನ್ಯ? ನೋಡುವುದಕ್ಕೆ ಏನು ಸುಂದರ. ನೀವು ಕೆಟ್ಟದ್ದಕ್ಕೆ ಕಣ್ಣು ಕೈ ಕಲಿದ. ಯಾಕಮ್ಮ? ಎಂತದೆ ನಾನು ಹೇಳಿದೆ ಹೌದಾ? ಹಾಗಲ್ಲ, ನೀವು ತಿರ್ಗಾಡ್ಲಿಕ್ಕೆ ಹೋಗಬೇಡಿ, ಹಾಳಾಗಿ ಹೋಗ್ತೀರಿ ಹೆಣ್ಮಕ್ಳೇ. ಪರಪುರುಷರನ್ನು ನೋಡಬಾರದು ಅಂತ ಹೇಳಿದ್ದೀರಿ. ಅಂದ್ರೆ ಅಷ್ಟು ಚಂದ ಇಬ್ರು? ಹೌದು, ಇಬ್ರಲ್ಲ, ಒಬ್ಬ ಚಂದ. ಒಬ್ಬ ಚಂದ ಚಂದ್ರಂದ್ರೆ ಎಷ್ಟು ಚಂದ? ಮನ್ಮತ. ಮನ್ಮಥನ ಹಾಗೆ. ಹೌದು. ಇನ್ನೊಬ್ಬ ಹನುಮಂತ.
ಏನು ಉಜಿರಿಕಾಯಿ ಉಜಿರಿಕಾಯಿ ವಜ್ರಕಾಯ. ಜೈ ಬಜಿ ಬಜಿ ಬಜಿಲಿ ಹನುಮಂತನ ಚಂದ ಸುಂದರ ಅಂತ ಹೆಸರು ಗೊತ್ತುಂಟು. ಹೌದು ಅಮ್ಮ, ಒಮ್ಮೆ ನೋಡಿದ್ರೆ ಇನ್ನೊಮ್ಮೆ ನೋಡಿದ್ರೆ ಮತ್ತೊಮ್ಮೆ ನೋಡಬೇಕೆನ್ನುವಂತಹ ಕುತೂಹಲ ಹುಟ್ಟುತ್ತಾ ಇದೆ ಅಮ್ಮ. ಹೌದಮ್ಮ. ಅಷ್ಟು ಸುಂದರ ಪುರುಷ ಈತ. ನಿನ್ನ ಇಟ್ಟುಕೊಂಡ್ರೆ ಯಾವ್ದಕ್ಕೂ ಆಗ್ತದೆ. ಯಾಕಮ್ಮ? ಒಮ್ಮೆ ನೋಡಿದ್ರೆ ಇನ್ನೊಮ್ಮೆ ಮಗದನ್ನು ನೋಡಲೇಬೇಕು. ಹೌದಾ? ಏನು ಚಂದ. ಅಲ್ಲ, ನೀವು ಇಷ್ಟೆಲ್ಲ ಹೇಳುವಾಗ ನನಗೂ ಒಮ್ಮೆ ನೋಡ್ಬೇಕು ಅಂತ ಅನ್ನಿಸ್ತದೆ. ನಾನು ರಾಜ್ಕುಮಾರಿ ಅಲ್ವೇನೆ? ಹೌದು. ಹಾಗೆಲ್ಲ ನೋಡ್ಲಿಕ್ಕೆ ಆಗ್ತದೆ. ಹಾಗಾದ್ರೆ ಹೀಗೆ ಮಾಡಿ ಅಮ್ಮ, ದಾರಿ ತೋರಿಸಿ ಕೊಡ್ತೇನೆ. ನಾನೇ ಹೇಳ್ತೇನೆ. ಏನು? ಅಲ್ಲ, ಅದಕ್ಕೆ ದಾರಿ ಕಂಡುಕೊಂಡಿದ್ದೇವೆ ನಾವು. ನೀವೇನು ಕಡಿಮೆ ಇಲ್ಲ. ಹಾಗಾಗಿ ನೀವು ನನ್ನ ಸುತ್ತ ನಿಂತ್ಕೊಳ್ಳಿ, ನಾನು ಮಧ್ಯದಲ್ಲಿದ್ದು ಕದ್ದು ನೋಡ್ತೇನೆ ಆಯ್ತಾ? ಮಿತ್ರ ಏನು? ಅವರಿಬ್ಬರು ಕದ್ದು ನೋಡ್ತಾರಂತೆ. ನಾವಿಲ್ಲದೆ ಎದ್ದು ನೋಡುವ. ಇಲ್ಲದ್ರೆ ಸಂದೇಶ ಮುಖಾಂತರ ಅಲ್ಲಿ ತಿರುಗಿ ನೋಡಿ. ಸತಿಜರಿಲ್ದುದಕ್ಕೇಳಿ ಪದ್ಮಾವತಿಯು ಪದ್ಮಾವತಿಯು ಕಂಡಳು ಮೆರೆವ ಪದ್ಮಾವತಿಯು ಕಂಡಳು ಮೆರೆವ ವೆಂಕಟಪತಿಯ ವೆಂಕಟಪತಿಯ ರೂಪವ ತಳೆದಚ್ಚರಿಯ ಮನದೊಳಗೆ ರೂಪವಾಗ ಅನುಮಾನವೇ ಇಲ್ಲ. ನೋಡ್ಲಿಕ್ಕೆ ಆಗ್ಬಹುದು ನೀವು. ಏನು ನೋಡ್ಲಿಕ್ಕೆ ಮಾತ್ರವಾ? ಅಲ್ಲ, ಅದಲ್ಲದೆ ಹೋದ್ರೆ ನೀವು ಹೇಳಿದ ಹುಡುಗ ಚಂದವೇ ಅಲ್ಲಿ. ಹೌದಪ್ಪ. ಆದ್ರೆ ಒಂದು ಪ್ರದೇಶ ನಮ್ಮದಲ್ವೇನೆ. ಇಲ್ಲಿ ಬಂದಿದ್ದಾರೆ ಅಂತ ಆದ್ರೆ ವಿಚಾರಿಸೋದಕ್ಕೆ ನಮಗೆ ಹಕ್ಕುಂಟೆ ಉಂಟು. ಖಂಡಿತ. ನಾನು ಮುಂದಕ್ಕೆ ಹೋಗುದಿಲ್ಲ, ನೀವು ಹೋಗಬಾರ್ದು. ನೀವು ಮುಂದಿನಿಂದ ಹೋಗಿ ವಿಚಾರಿಸಿ. ಹಿಂದಿನಿಂದ ನಾನು ಇರ್ತೇನೆ. ಹಾಗಾದ್ರೆ ಹೋಗ್ತೇನೆ. ಯಾರು ನೀನು ಬರಲಿದ್ದಾನೆ ಈ ಮನೆಗೆ ಬಂದ ಕಾರಣ ಯಾರು 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 ನೀನು ಬರಲಿದ್ದಾನೆ ಈ ಮನೆಗೆ ಬಂದ ಕಾರಣ ಬೇಡು ಗಮ್ಮನೆ ಯಾರು ಯಾರು ತಂಜರಿಪ ವರದಿಯಾರಿ ಹೈವ ಸುರ್ಗನೈದಿ ಈ ರೀತಿಯೋಳು ತಿರುಗುತ್ತಿರುವೆ ದಾರಿ ಬಿಡುವಾನಲ್ಲ ನೀವೇ ಯಾರು 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 ನೀನು ಹೊರ ಪುಡಿಸುತ್ತಾನೆ ಇವರಿಗೆ ಬಂದ ಕಾರಣಗಳ ಬೇಡು ಗಮ್ಮನೆ ಯಾರು 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 ನೀನು? ಯಾರು ನೀನು? ಎಂತ ಎಂತ ಕಾಗೆ ಹಿಂಡಿ ಕೊಳ್ಳು ಹುಡ್ದಾಗಾಯ್ತು. ಎಂತ ಮಾತಾಡ್ಸಿದಕ್ಕೊಂದು ರೀತಿ ಅಂತಿಲ್ವಾ? ಮತ್ತೆ ಹಾಗಲ್ಲ. ಯಾರ ನೀನು? ಯಾರಲ್ಲಿ ಹೇಗೆ ಎಂತುಂಟು. ಯಾರ ನೀನು? ಹಾಗೆಮ್ಮ. ಆಗ
ಯಾರ ನೀನು? ಅಯ್ಯೋ ಅಯ್ಯೋ ಏನಂತಾಗುವ ಲಕ್ಷಣ ಉಂಟು. ಕಣ್ಣು ಕಾಣ್ತಿಲ್ವ ನಿಮ್ಗೆ? ಮುಖದಲ್ಲಿ ಕಣ್ಣಿಲ್ವ ನಿಮಗೆ? ನಮ್ಮ ಮುಖದಲ್ಲಿ ಕಣ್ಣಿಲ್ವ? ನಮ್ಮ ಕಣ್ಣು ನಮಗೆ ಕಾಣುದಿಲ್ಲ. ನಮಗೆ ಕಣ್ಣನಿ ಮುಂದಿಟ್ರೆ ಮಾತ್ರ ನಮ್ಮ ಕಣ್ಣು ನಮ್ಗೆ ಕಾಣುದು. ನಿಮ್ಗೆ ಕಣ್ಣಿನಲ್ಲಿ ದೃಷ್ಟಿ ಇಲ್ವಾ ಅಂತ ಕೇಳಿದ್ದು. ಯಾರು ಶೆಟ್ರ್ ಇಲ್ಲ ಅಂತ ಹೇಳಿದ್ದು? ಶೆಟ್ರಲ್ವ ದೃಷ್ಟಿ? ದೃಷ್ಟಿ ಇದೆ, ಅದು ಉಂಟು. ಅದಲ್ಲದೆ ಹೋದ್ರೆ ನಿಮ್ಗೆ ಓದು ಬರ ಗೊತ್ತಿಲ್ವಾ? ನಿಮ್ಗೆ ಓದ್ಲಿಕ್ಕೆ ಬರೋದಿಲ್ವಾ? ನಮ್ ಕಥೆಯೇ ಬೇರೆ ಅಲ್ವಾ? ನಮ್ಗೆ ಓದ್ಲಿಕ್ಕೆ ಗೊತ್ತಿಲ್ವೇನೋ? ಯಾವಾಗ್ಲೂ ಇವನ ಮುಂದಿಂದ ನಾನು ಹೋಗುದು, ಇವ ಹಿಂದಿಂದ ಬರುದು. ನನಗೆ ಓದ್ಲಿಕ್ಕೆ ಬರುವುದಿಲ್ಲ, ಬರೀಲಿಕ್ಕೆ ಬೇಕಾದ್ರೆ ವಾರಗಟ್ಲೆ ಇರ್ತೇನೆ. ಓದ್ಲಿಕ್ಕೆ ಬರುವುದಿಲ್ಲ, ವಾರಗಟ್ಲೆ ಬರೀತೇನೆ. ಓದ್ಲಿಕ್ಕೆ ಬರ್ದಿದ್ ನಿನಗೆ ಬರ್ಲಿಕ್ಕೆ ಬರ್ತದೆ ಅಂತ ಹೇಳಿದವ್ರು ಯಾರು? ಅದು ನಮ್ಮ ಗುರುಗಳು, ನಮ್ಮ ಜೀವನದಲ್ಲಿ ನಡೆದಂತ ಒಂದು ಅಘಟಿತ ಘಟನೆ. ಕೇಳು ಕೇಳು. ಇವನನ್ನು ನನ್ನನ್ನು ಒಟ್ಟಿಗೆ ಗುರುಮಟ್ಲಿಗೆ ಓದ್ಲಿಕ್ಕೆ ಹಾಕಿದ್ರು. ಪಂಜರಕ್ಕೆ ಹಾಕದಾಗೆ ಪ್ರಾಣಿ. ಹೌದು, ಹಾಗೆ ಹಾಕಿದ್ರು. ಆಗ ಇವರೆಲ್ಲ ಕೂತ್ಕೊಂಡು ಆಡ್ತಾ ಇದ್ರು. ನಾನು ಪಕ್ಕದಲ್ಲಿ ಕೂತ್ಕೊಂಡು ಇವರಿಗೆ ಕಿಟ್ಲಿ ಮಾಡ್ತಾ ಇದ್ದೆ. ಕೀಟಲೆ ಮಾಡ್ತಾ ಇದ್ದೆ. ಗುರುಗಳು ಹೀಗೆ ನೋಡಿದ್ರು, ತೆಗೆದು ಕಿವಿಯಲ್ಲಿ ಹಿಡಿದು ತಿರುಗಿಸಿ ಯಾಳಿಗೂ ಹೊರಗೆ ಹಾಕಿದ್ರು. ಹೇಗೆ ಬೆಕ್ಕಿನ ಮರಿ ನಿಮ್ಗೆ ಹೆಂಗಸರಿಗೆ ಬೆಕ್ಕಿನ ಮರಿ ಎಲ್ಲ ಬೇರೆ ತೆಗೆದು ಹೊರಗೆ ಹಾಕಿದ್ರು. ಆಗ ಇವರೆಲ್ಲ ಕೂತ್ಕೊಂಡು ಬರಿತಾ ಇದ್ರು. ನನಗೆ ನೋಡಿ ತೊಡು ಶುರುವಾಯ್ತು. ಆಸೆ ತೊಡು ಆಸೆ. ಹೌದು, ಆಚೆ ಈಚೆ ನೋಡಿ ಪಕ್ಕದಲ್ಲಿ ಒಂದು ಇಡ್ಲಿ ತುಂಡು ಇತ್ತು. ಇಡ್ಲಿ ತುಂಡು, ಅದೇ ಇಡ್ಲಿ ತುಂಡು, ಇದ್ದಲಿ ಆ ಮಸಿ ತುಂಡನ್ನು ತೆಗೆದು ಗೋಡೆ ಮೇಲೆ ಹೀಗೆ ಮಾಡ್ತಾ ಇದೆ. ಗುರುಗಳು ನೋಡಿದ್ರು, ಇವತ್ತಿಂದ ಗೋಡೆ ಮೇಲೆ ಬರೆದ್ರೆ ಕೈ ಮುರಿತೇನೆ ಅಂದ್ರು. ಆವಾಗ್ಲೇ ನನಗೆ ಗೊತ್ತಾಗೋದು ಓದ್ಲಿಕ್ಕೆ ಬರ್ದಿದ್ರು ಬರೀಲಿಕ್ಕೆ ಬರ್ತದೆ ಅಂತ ಹೇಳಿ. ಆದ್ರೆ ಒಂದು ನೀನು ಬರ್ದದ್ದನ್ನು ಓದುದು ಯಾರೋ ಪುಣ್ಯ. ಆವತ್ತು ಗುರುಗಳೇ ಓದಿದ್ದು, ಇಲ್ಲದ್ರೆ ನಾನು ಬರ್ದದಂತ ಹೇಗೆ ಗೊತ್ತಾಯ್ತು ಅವರಿಗೆ? ಅದಲ್ಲದೆ ಹೋದ್ರೆ ನಾವು ಫಲಕದಲ್ಲಿ ಬರೆದಿರಿಸಿದ್ದೇವೆ, ಅಪ್ಪಣೆ ವಿನಃ ಪ್ರವೇಶವಿಲ್ಲ. ಅಲ್ಲಿ ನಾವು ಬದುಕಿದ್ದೇವೆ ಅಲ್ಲ. ನಾವು ನಮ್ಮ ಅಪ್ಪನನ್ನು ಕರ್ಕೊಂಡ್ ಬರ್ಲಿಲ್ಲ, ನಾವು ಇಬ್ಬರೇ ಬಂದದ್ದು. ಅಲ್ಲ, ಹೇಳಿ ಸ್ವಲ್ಪ ನೀನು. ಅಪ್ಪಣೆ ವಿನಃ ಪ್ರವೇಶವಿಲ್ಲ. ಯಾಕಂದ್ರೆ ಇದು ಹೆಣ್ಮಕ್ಳು ಮಾತ್ರ ಸಂಚರಿಸುವಂತಹ ಪ್ರದೇಶ. ಇದು ನಿಮ್ ಜಾಗೆಯಾ? ಹೌದು, ಹಕ್ಕು ಪತ್ರ ತೋರಿಸಿ. ಅದು ನಿಂತು ತೋರಿಸ್ಲಿಕ್ಕೆ ಅದಲ್ಲ ಅದು. ಹಾಗಾಗಿ ನಮ್ಮ ಸ್ಥಳಕ್ಕೆ ಏನೋ ತಿಳಿಯದೆ ನೀವು ಬಂದು ಬಿಟ್ಟಿದ್ದೀರಿ. ಬಂದದ್ದಾಯ್ತಲ್ಲ, ಹಾಗೆ ಹಿಂದಕ್ಕೂ ಹೋಗಬಹುದು. ಬಂದ ಕಾರ್ಯ ಪೂರ್ಣವಾಗದೆ, ಬಂದ ಕಾರ್ಯ ಪೂರ್ಣವಾಗದೆ ಕೋಪನಲ್ಲ. ಬಂದ ಕಾರ್ಯ ಪೂರ್ಣವಾಗದೆ, ಬಂದ ಕಾರ್ಯ ಪೂರ್ಣವಾಗದೆ ನಾ ಪೋಪನಲ್ಲ, ಪೋಪನಲ್ಲ, ಬಿದ್ದು ನಿಮ್ಮ ಮುಂದೆ ನಿಲ್ಲದೆ. ನಾ ಪೋಪನಲ್ಲ, ಇಂದು ನಿಮ್ಮ ಮುಂದೆ ನಿಲ್ಲದೆ. ಮುಂದೆ ಮೆರೆವ ತರುಣಿ ಮಣಿಯು ಇಂದು ಕಂಡು ಬಂದೆ. ಬಂದೆನು ಅವಳೊಳ್ ಒಂದು ಕಾರ್ಯವಿವುದು ಏನ, ಅವಳೊಳ್ ಒಂದು ಕಾರ್ಯವಿವುದೇನಿಲ್ಲ
ಎಂದರಾಗ ಪದ್ಮಾವತಿಗೆ ಬಂದ ಕಾರ್ಯ ಪೂರ್ಣವಾಗದೆ ನಾ ಗೋಪನಲ್ಲ ಬಂದ ಕಾರ್ಯವನ್ನು ಮುಗಿಸಿಕೊಂಡು ಆದಷ್ಟು ಬೇಗನೆ ಹೋಗಿ. ಬಂದದ್ದು ಬಂದು ಬಿಟ್ಟಿದ್ರಿ ಹೋಗಿ ಅಂತ ಅಷ್ಟು ಸುಲಭದಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ. ಆಗುವುದಿಲ್ಲ. ನಾವು ನಮ್ಮ ಜೀವನದಲ್ಲಿ ಒಂದು ಪದ್ಧತಿಯನ್ನು ಇಟ್ಕೊಂಡಿದ್ದೇವೆ. ಏನು ಜೀವನದಲ್ಲಿ ಒಂದು ಪದ್ಧತಿಯನ್ನು ಇರಿಸಿಕೊಂಡಿದ್ದೇವೆ. ಎಲ್ಲಿಗೆ ಹೋಗುವುದಿದ್ರು ಒಂದು ರೂಪುರೇಷೆಯನ್ನು ನಾವು ಇಟ್ಟುಕೊಂಡೇ ಹೋಗುವುದು. ಕಾರ್ಯಕ್ರಮದ ಹೌದು. ರೂಪುರೇಷೆ. ಹೌದು. ನಾಳೆ ಇಂತಲ್ಲಿಗೆ ನಾವು ಇಂತಲ್ಲಿಗೆ ಹೀಗೆ ಹೋಗ್ಬೇಕು, ಅದು ಇಂಥದ್ದೇ ಹೀಗೆ ಆಗ್ಬೇಕಂತ. ಅವ್ರಿಗೊಂದು ಮೊದಲೇ ಸುದ್ದಿ ಮುಟ್ಸುದು ಹೌದು. ನಮಗೆ ಇಂಥದ್ದೇ ಆಗ್ಬೇಕು ಅಂತ. ನಾವು ಹೀಗೆ ಬರ್ತೇವೆ, ಹೀಗೆ ವ್ಯವಸ್ಥೆ ಆಗ್ಬೇಕಂತೇಳಿ. ವ್ಯವಸ್ಥಿತವಾಗಿ ಹೋಗುವವರು ಹೌದು, ಅಲ್ಲಿ ಹೋಗುವಾಗ ವ್ಯವಸ್ಥೆಯೇ ಇರಬೇಕು ನಮಗೆ. ಹೋದ ಮೇಲಾದ್ರೂ ವ್ಯವಸ್ಥೆ ಮಾಡಿ. ಎಂತದ್ದೇ ವ್ಯವಸ್ಥೆ ನಿಮ್ಗೆ ಅಂದ್ರೆ ಒಂದು ಉದ್ದೇಶವನ್ನು ಇರಿಸಿಕೊಂಡು ನಾವು ಬಂದವರು. ಏನೋ ನಾವು ಏರಿಕೊಂಡು ಬಂದಂತಹ ತುರಗ ಇದೇ ಪ್ರದೇಶವನ್ನು ಬಂದು ಸೇರಿತು. ಇದು ನಮಗೆ ಅನುಕೂಲವೇ ಆಯಿತು. ಕುದುರೆಗಳು ಹಾಗೆಂದು ನಾನು ಬಂದಾಕ್ಷಣ ನೋಡ್ತಾ ಇದ್ದೇನೆ. ಅದೋ ನೋಡು ಸಖ, ಮುಂದೆ ಅಲ್ಲ ಹಿಂದೆ ಮುಂದೆ ನೋಡು ಮಿತ್ರ, ಈ ವಿಚಾರದಲ್ಲಿ ನಿನ್ಗೂ ನನಗೂ ಗಲಾಟೆ ಆದ್ರೂ ಅಡ್ಡಿಲ್ಲ. ಹಿಂದೆ ಹಿಂದೆ ಮುಂದೆ ಹಿಂದೆ ಮುಂದೆ ಹಿಂದೆ ಎಂತದ್ದ ಹಿಂದೆ ಮುಂದೆ ಆಗಲಿ, ಚರ್ಚೆ ಮಾಡುವುದು ಬೇಡ. ನಾನೇನನ್ನು ಹೇಳಿ ಈ ವಿಷಯದಲ್ಲಿ ನಾವಿಬ್ಬರು ಚರ್ಚೆಗೆ ಹೋಗುದು ಬೇಡ. ಈ ನಾರಿ ಸಮೂಹದ ಮುಂದೆ ಅಲ್ಲ ಹಿಂದೆ. ಸಾವಿರಾರು ನಕ್ಷತ್ರಗಳ ಮಧ್ಯೆ ಶೋಭಿಸುವ ಹಾಗೆ ಆ ಚಂದ್ರನ ಉಪಾದಿಯಲ್ಲಿ ಕಾಣಿಸುವಂತಹ ನೀನು ಯಾರು ಎನ್ನುವುದು ನನಗೆ ಬೇಕು. ನನ್ನಲ್ಲೊಂದು ಒಂದು ಕೆಲಸ ಇದೆ, ಒಂದು ಕೆಲಸ ಉಂಟು. ಹಾಗಾಗಿ ಅದನ್ನು ಮುಗಿಸಿಕೊಂಡು ಆ ಕಾರ್ಯವನ್ನು ಹೋಗು. ಮುಗಿಸಿಕೊಂಡು ಮಾತನಾಡಬೇಡ ಜೋಗಿ ಈ ತೆರದಲ್ಲಿ ಮವನಕ್ಕೆ ಏತಕ್ಕಾಗಿ ಬಂದೆ ಮತ್ತಾತವೆಲ್ಲ ಬೇಳು ಬೇಗ ಮಾತೆಗಿಂತ ಹರಿಕೆ ಕುಡಿದಳು. ಬಹಳ ಕಾರಣಿಕರು ಇವರು. ಬಂದ ಕಾರ್ಯ ಪೂರ್ಣವಾಗದೆ ಉದ್ದೇಶ ಇಟ್ಕೊಂಡೇ ಬರ್ತಾರೆ. ನಮ್ಮ ಕಾರಣಿಕ ಇನ್ನು ಗೊತ್ತಾಗ್ಬೇಕಷ್ಟೇ. ಎಲ್ಲ ಪುಳಿಂದ ಯಾರು ಮಿತ್ರ, ಗಂಡು ಮಕ್ಕಳು ಯಾವತ್ತಾದ್ರೂ ಪುಳಿದಿಂದದ್ದುಂಟಾ? ಅದು ಯಾರು ತಿನ್ನುವುದು? ಅದು ಹೆಣ್ಣು ಮಕ್ಕಳು ಮಾತ್ರ. ಮುಂದೊಂದು ದಿನ ನಿರೀಕ್ಷಿಸಿ. ಎಂತದನ್ನ ಹೇಳಿದ್ದು? ಮತ್ತೆ ಕಿರಾತ ಬೇಡ, ಕಾಡು ಬೇಡ. ಹೌದು, ಇವಾಗ ಕಿರಾತ ಇವನಿಗೆ ವಾಟು ಹುಳಿ, ಪುನರ್ ಪುಳಿ ಮತ್ತು ಜೇನುತುಪ್ಪ ಮಾರುವ ಕೆಲಸ. ನಾವು ಯಾರನ್ನು ಕಾಡಿದ್ದಿಲ್ಲ, ಯಾರಲ್ಲಿಯೂ ಬೇಡಿದ್ದಿಲ್ಲ. ನೋಡಿದಾದ್ಮೇಲೆ ಬಿಡುವ ಪ್ರಶ್ನೆ ಇಲ್ಲ. ಎಂತದದು? ಅದಲ್ಲ ಮತ್ತೆ ಬಂದ್ಬಿಟ್ರಲ್ಲ ಇಲ್ಲಿ ದೊಡ್ಡದಾಗಿ ನಾವು ಕಾರ್ಯವನ್ನು ಮುಗಿಸಿಕೊಳ್ಳದೆ ಹೋಗುದಿಲ್ಲ ಅಂತ. ಯಾರ ನೀನು ಇಲ್ಲಿಂದ ಬಂದವನು? ಯಾಕಾಗಿ ಬಂದವ? ನಿನ್ನ ಅಪ್ಪ ಯಾರು? ಅಮ್ಮ ಯಾರು? ವಿಳಾಸ ಎಂತದ್ದು? ರಾಸನೆ ಗಟ್ಟ ಕೂರ್చున్న ತಕ್ಷಣ ವರ್ಗ ಸೂಚನಾ ವರ್ಗ ಆಧಾರ ಗಟ್ಟೆ ಸಪರ್ಗ ಎಲ್ಗೊಪ್ಪ ಕೂಡದ್ರ ಮೇಳೆ ಬಿಟ್ಟು ಕೂಡ ಗಟ್ಟೆ ಸಪರ್ದೇನೆ ಉಕಡೆ ಚಂದ್ರಶೇಖರ ಕೂಡ ಗಟ್ಟೆ ಸಪರ್ದೇನೆ ಎದಕ್ಕೆ ತಂಗಿ ಮುಖ ನೋಡಕದೆ ದಬ್ಕೊಂಡ್ರು ಅಂದ್ರೆ ಕುಂಡ್ಲಿ ಕತ್ತಲೆ ಮುಖ ನೋಡಕದೆ ಕಬ್ಬಣ ಕಡೆನ ಏನದು? ಅದ ತೋಡ್ ಮಾಡ್ಲಿಕ್ಕೆ ಬರ್ತಾರಲ್ಲ ಅವ್ರ ಭಾಷೆ. ಉಕಡೆ ಗಟ್ಟ ಬರ್ಗ ಸುಳ್ಳು ಕೂಡ ಆಪ್ಸದೆ ಎಲ್ಗೊಪ್ಪ ತೆಂಗಿ ಟಿಪಿಗೆ ಮಡಗಲಿಕ್ಕೆ ಹೋಗೋದು ಉಕಡೆ ನಾಟ ಗಟ್ಟ ಬಸರ ತಕ್ಷಣ ಚಂದ್ರಶೇಖರ ಕೂಡ ಮದುವೆಯಾಗಿ ಸೋತಾಗ್ಬಿಟ್ಟ ಉಕಡೆ ಅವು ಎಂತ ಅವನಿಗೆ ಅವರು ಅಡ್ಡಾಟ್ ಒಳ್ಳೇದುಂಟು. ಅದೇ ನೀನು ಹೇಳಿದ್ದ ಅರ್ಥ ಆಗ್ಲಿಲ್ಲ. ಅದಲ್ಲ ನಾನು ಹೇಳಿದ ಭಾಷೆ ನನಗೆ ಅರ್ಥ ಆಗುದಿಲ್ಲ, ಮತ್ತೆ ನಿಮ್ಗೆ ಅರ್ಥ ಆಗುದಿಲ್ಲ. ಹೌದಾ? ಅದಲ್ಲ ಮತ್ತೆ ಮೊದಲಾಗಿ ನೀವು ಬಂದಿದ್ದರಲ್ಲ ಕಾರಣಿಕರು ಹಾಗೆ ನಮಗೆ ಕೆಲಸ ಉಂಟು ಅಂತ ಬಂದವರು. ನೀವು ಎಲ್ಲಿಂದ ಬಂದದ್ದು? ಯಾಕಾಗಿ ಬಂದದ್ದು? ನಿಮ್ಮ ವಿಳಾಸ ಎಂತದ್ದು? ನಿಮ್ಮ ಅಮ್ಮ ಯಾರು? ನಿನ್ನ ಅಪ್ಪ ಯಾರು? ಈಗ ನೀನು ಅಪ್ಪನನ್ನು ಕೇಳಿದ್ದ. ನಾವು ಅಪ್ಪನಿಂದ ಪ್ರಾರಂಭ ಮಾಡುವುದಲ್ಲ. ದೇವಕಿ ಎಲ್ಲವೂವೇಗೆ ದೇವಕಿ ಎನ್ನವೇ ಜನಕನು ದೇವಕಿ ಎನ್ನೋವೆಗೆ ಜನಕನು
ಶೌರ್ಯೋ ವಾಸುದೇವನೆಂದು ವಾಸುದೇವನೆಂದು ಕರೆವರೆಲ್ಲನು ವಾಸುದೇವ ವಾಸುದೇವನೆಂದು ಕರೆವರೆಲ್ಲನು ಕನ್ಯಾತಿಯಾಗಿ ನಾವನಗೆ ನಿನ್ನಡೆಗೆ ಬಂದೆ ಭಾವಕಿಗೆ ಭಾವಕಿ ಸಾವಧಾನದಿಂದ ಬೇಡು ಬೇಡು ದೇವಕಿ ಎಲ್ಲವೇ ಜನಕನು ವಾಸುದೇವನೆಂದು ಕರೆವರು ಅಪ್ಪ ಯಾರು ಅಂತ ಕೇಳಿದ್ದು? ನನ್ನ ಅಮ್ಮನನ್ನು ಕೇಳಿದ್ದೆ. ಯಾಕಂದ್ರೆ ನೀವು ಅಪ್ಪನನ್ನು ಕೇಳಿದ್ದು, ನಾವು ಅಮ್ಮನಿಂದಲೇ ಪ್ರಾರಂಭ ಮಾಡುದು. ಯಾಕಂದ್ರೆ ಮನೆಯ ಮೊದಲ ಪಾಠ ಶಾಲೆ ಜನನಿ ತಾನೇ ಮೊದಲ ಗುರುವು. ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು. ಹೌದು, ಮಾತೆಗೆ ಪ್ರಾಧಾನ್ಯತೆ ಹೆಚ್ಚು. ಹಾಗಾಗಿ ನನ್ನ ಅಮ್ಮನಿಂದಲೇ ನಾವು ಪ್ರಾರಂಭಿಸ್ತೇವೆ. ಸರಿಯಾಗಿ ಕೇಳಿಸಿಕೋ. ನನ್ನ ಅಮ್ಮನ ಹೆಸರನ್ನು ಕೇಳಬೇಕಿದ್ರೆ ಅದು ಪೂರ್ವ ಜನ್ಮದ ಪುಣ್ಯ ವಿಶೇಷ ಎನ್ನುವ ಹಾಗೆ ನೀವು ತಿಳಿಬೇಕು. ಭಾವನ ಕಿವಿ ಆಗಬೇಕು. ಭಾವನ ಕಿವಿ ಕಿವಿಗಳು ಪಾವನವಾದೀತು. ಹೌದು, ನಿಮಗಾಗಿರ್ಬೋದು ಹೇಳ. ನನ್ನ ಅಮ್ಮ ಕೇಳು. ದೇವಕಿ ಇವ್ರಮ್ಮ ಅದೆಂತ ಕೀ ಅಷ್ಟು ದೇವಕಿ ದೊಡ್ಡದು, ಅಮ್ಮ ಬೇಗ ಮುಗಿಸಿ. ಕೀ ಅಷ್ಟು ಉದ್ದ. ಹೌದು, ನನ್ನ ಅಮ್ಮನ ಹೆಸರು ದೇವಕಿ ದೇವಿ ಎನ್ನುವ ಹಾಗೆ. ನನ್ನ ಅಪ್ಪ ಯಾರಂತ ಕೇಳಿದ್ಯಾ? ಯಾರ? ಚೌರಿ. ಅಮ್ಮ ನಂಗೆ ಬೇಕು. ಏನೇ ಚೌರಿ? ನಿನ್ಗೆ ಯಾಕೆ ಕೇಳಬೇಕಾದ್ರೆ ನಿನ್ಗೆ ಯಾಕೆ ಚೌರಿ ಕೇಳಿದಲ್ಲ? ನೀನು ಮೊದಲೇ ಬಿಟ್ಟು ಮಂಡಿ ಅವಳು ಸೂತಕ ಇನ್ನು ಮುಗಿದಿಲ್ಲ ಕಾಣ್ತದೆ. ಸರಿ, ಜಡೆ ಹಾಕ್ಲಿಲ್ಲ. ನಿನ್ನ ಮಂಡಿ ಹಾಗೆ ನೋಡ್ಕೊಂಡು ಚೌರಿ. ಇವರಪ್ಪ ಚೌರಿ ವಸುದೇವ. ಇವರಪ್ಪ ವಾಸ್ತೇವರಾಯರು. ವಾಸ್ತೇವರಾಯರಂದ್ರೆ ಇದು ಬೆಳ್ಕೊಡೆ ಅಡಿಯಲ್ಲಿ ಕೂತ್ಕೊಳ್ಳುವವರು. ಇದು ಶ್ವೇತಛತ್ರ. ವಸುದೇವ. ವಸುದೇವ ದೇವಕಿ ನಮ್ಮ ಕಂದನಾದ್ದರಿಂದ ನನ್ನನ್ನು ವಾಸುದೇವ
ಅಂತ ಕೊಂಡಾಡ್ತಾರೆ. ಅಷ್ಟೇ ಅಲ್ಲ, ಇವನಿಗೆ ಒಂದೊಂದು ಊರಲ್ಲಿ ಒಂದೊಂದು ಹೆಸರು ಇಟ್ಕೊಡ್ತಿರ್ತಾರೆ. ಒಂದು ವಾಸುದೇವ. ವಾಸು ವಾಸು ತೆಂಗಿನಕಾಯಿ ತೆಗಿಯುವ ಅವ ನಾತು, ಇದು ವಾಸು ಇವ ವಾಸು ಅಂತ ಕರೀತಾರೆ. ಅಷ್ಟೇ ಅಲ್ಲ, ಒಬ್ಬೊಬ್ಬರು ಒಂದೊಂದು ಊರಲ್ಲಿ ಒಂದೊಂದು ಹೆಸರಲ್ಲಿ ಕರೀತಾರೆ. ಎಲ್ಲವನ್ನೂ ಸಾಲ ಮಾಡಿದ ಸಾಲ ಮಾಡಿದ್ದಲ್ಲ, ಹೆಸರಿಂದ ಕರೆಯುದು. ಕೃಷ್ಣ, ವಾಸುದೇವ, ಮುಕುಂದ, ಮುರಹರಿ, ಪದ್ಮನಾಭ, ಪಂಕಜವಲ್ಲಭ, ಗರುಡಧ್ವಜ, ನೀಲಾಂಬರ, ಲಕ್ಷ್ಮೀಪತಿ, ರಮಾರಮಣ, ಕೋದಂಡರಾಮ, ಶ್ರೀರಾಮಚಂದ್ರ, ಶಂಖ ಚಕ್ರಧರ, ಗರುಡವಾಹನ, ನರಸಿಂಹರೂಪ, ಅಚ್ಯುತ, ಅನಂತ, ಕೇಶವ, ಹರಿಸುಧರ, ವೃಷಿಕೇಶ, ನಾರಾಯಣ, ನಿಗಮ ವಂದ್ಯನು, ನಿಗಮ ದೂರನು, ನಿರ್ಮಿಕಲ್ಪನು, ನಿರ್ಲೇಪನು, ಖಗ ಗಮನ, ಕಮನೀಯ, ಕಂಜದಳ ನಯನ, ಹರೇ ಗೋವಿಂದ ಅನ್ನಿ ಗೋವಿಂದ ಗೋವಿಂದ. ಏನು ಬಾಯಲ್ಲಿ ಬೆಲ್ಲ ಹಾಕಿದ್ದೀರಾ? ಗೋವಿಂದ ಇದೆಂತದ್ದು ಎಂತದ್ದು ಇಲ್ಲ ಅಂತಲ್ಲ. ಎಲ್ಲವೂ ಉಂಟು ಎನ್ನುವುದೇ ಅರ್ಥ. ಯಾವ ಇಷ್ಟು ಹೆಸರನ್ನು ಹೇಳಲಿಕ್ಕೆ ಆಗದವರು ಕೊನೆಯ ಪಕ್ಷ ಗೋವಿಂದ ಅಂತ ಹೇಳಿದ್ರೆ ಇಷ್ಟು ಹೆಸರು ಹೇಳಿದಂತ ಪುಣ್ಯ ಪ್ರಾಪ್ತವಾಗ್ತದೆ. ಆಗ್ಲಿ ಅಪ್ಪ. ಈಗ ನಿನ್ನ ಹೆಸರು? ನನ್ನ ಹೆಸರು ವಾಸುದೇವ. ಅವನ ಹೆಸರು ಬೇಕೇನ? ಆಗಲಿಂದ ಅವನ್ನೇ ನೋಡ್ತಿದ್ದೇನೆ. ಹೆಸರೆಂತ ಅಂತ? ಉದ್ದಿನ ಬೇಳೆ ಹೆಸರು ಬೇಳೆಯ? ನಿನ್ನ ಹೆಸರೇನು ಅಂತ ಕೇಳಿದ್ದು. ನನ್ನ ಹೆಸರು ಯೇಸುದೇವ ಅಂತ ಕರಿತಾ ಇದ್ದಾರೆ. ಯೇಸುದೇವ, ಯೇಸು ಅಮ್ಕಾರ ಪುತ್ರ ಸೋವನ್. ನಿನ್ನ ನೋಡಿದ ಅನುಮಾನ ಉಂಟು ನಮಗೆ. ಅಪಾರ್ಥ ಕಲ್ಪನೆ ಬೇಡ. ಯೇಸುದೇವ. ನಾನು ಪ್ರೀತಿಯಿಂದ ಎಲ್ಲಿಗಾದ್ರೂ ಅವ ಹೋಗಿದ್ರೆ ಏ ಸುದೇವ ಎನ್ನುವ ಹಾಗೆ ಕರೆಯುವುದು. ಅವನ ಹೆಸರು ಸುದೇವ ಅಂತ. ಅಂದ್ರೆ ನಿನಗೆ ಏನಾದ್ರೂ ಬೇಕಾದವಾಗ ಅವನು ನಿನ್ನ ಜೊತೆಲಿ ಇರುವುದಿಲ್ಲ. ಯಾವಾಗ್ಲೂ ಹಾಗೆ ಏ ಸುದೇವ ಎನ್ನುವ ಹಾಗೆ ಅವನ ಹೆಸರು. ಹಾಗಾಗಿ ಸುದೇವ. ಅದನ್ನು ತುಂಡು ಮಾಡಿ ಯೇಸುದೇವ ಅಂತ ಮಾಡಿದ್ ನಾನು. ಹೌದು, ಹಾಗೆ ಅಂತೂ ಇಲ್ಲಿ ಬಂದದ್ದು ನಾವು ಒಂದು ಉದ್ದೇಶ. ಅರ್ಥ ಏನು? ಪವಿತ್ರ ಆತ್ಮವನ್ನು ಅಪ್ಪು ಸ್ವರ್ಗ ಸುಖ ಕೊಡ್ತೀನಿ ಅಂತ ಹೇಳಿ. ಈಗ ನಿನ್ನನ್ನು ವಿಚಾರಿಸುವುದಕ್ಕಾಗಿ ನಾನು ಮುಂದಾಗ್ತಾ ಇದ್ದೇನೆ. ನೀನ್ ಯಾರು? ನಿನ್ನ ಅಪ್ಪಮ್ಮ ಯಾರು? ನಿನ್ನ ಹೆಸರೇನು ಹೇಳ್ತೀಯಾ? ಪರಿಚಯ. ನಿನಗೆ ಅಪ್ಪಮ್ಮ ಇದ್ದಾರಾ? ಕುರ್ಚಿ ಹೇಳ್ದೆ ಹೋದ್ರೆ ಇವ್ರು ಹೋಗುದೇ ಇಲ್ಲ. ಜಲಗ ದೊಡ್ಡ ದೇಶದ ಅಧಿಪತಿ ಆಕಾಶ ರಾಯ ನನಗೆ ಯಾಕಿಗೇನು ಅಸಾವತಿ. ಜನಕ ತೋಟ ದೇಶದ ಅಧಿಪತಿ ಆಕಾಶ ರಾಯ ನನಗೆ ಯಾಕಿಗೇನು ಪದ್ಮಾವತಿ ಪದ್ಮಾವತಿ. ಪ್ರಾರಂಭಿಸೋಣ ಅಂತ. ಪ್ರಾರಂಭದಿಂದಲೇ ಮಾಡಿ. ಸುಮ್ಮನೆ ಹಾಗಲ್ಲ, ಮತ್ತೆ ನೀವು ಅಮ್ಮನಿಂದ ಅಂತ ಹೇಳಿರಲ್ಲ, ನಮ್ಮನೆಲ್ಲ ಆಗಲ್ಲಪ್ಪ. ಮತ್ತೆ ನಮ್ಮಿಂದ ಅಪ್ಪನಿಂದ ಪ್ರಾರಂಭ. ಹೌದು. ಹಾಗಂತ ನಾನು ನನ್ನ ಪರಿಚಯವನ್ನು ನಿಮ್ಮಲ್ಲಿ ನೇರವಾಗಿ ಹೇಳುವುದಿಲ್ಲ. ಯಾಕೆ? ಅನುಮಾನವೇ? ಹಾಗಲ್ಲ, ನಿಮ್ಮ ಬುದ್ಧಿಗೊಂದು ಪರೀಕ್ಷೆ. ಪರೀಕ್ಷೆ? ಹಾಗಾದ್ರೆ ನಿನ್ನ ಪ್ರಶ್ನೋತ್ತರಗಳು ನಮ್ಮ ಬುದ್ಧಿಗೆ ಸವಾಲಾಗಿರ್ಲಿ. ಇದು ಯಾವ ಪರೀಕ್ಷೆ? ಇದು ಅಂತಿಮ ಪರೀಕ್ಷೆ. ಹೌದು. ಅಂದ್ರೆ ನಾನು ಪರ್ಯಾಯ, ಈಗ ಯಾರು ಪರ್ಯಾಯದಲ್ಲಿದ್ದಾರೆ, ಮುಂದಿನ ಪರ್ಯಾಯ ಯಾರು ಸ್ಪಷ್ಟವಾಗಿ ಹೇಳು. ಯಾರಾದ್ರೂ ನಿಂಗೆ ಬೇಕಾದ್ರೆ ಇರ್ಬೋದು ಬಹುಶಃ. ನೋಡ, ನಾನು ಪರ್ಯಾಯ ಪದಗಳಿಂದ ಸೂಚಿಸ್ತೇನೆ. ಪರ್ಯಾಯಕ್ಕೂ ಒಂದು ಪದ ಉಂಟಾ? ಪರ್ಯಾಯ ಪದಗಳಿಂದ ಸೂಚಿಸಿದ್ರೆ ನೀವು ಯೋಚಿಸಿ ಉತ್ತರ ಕೊಡ್ಬೇಕು. ಇದು ನಮ್ಮ ಬುದ್ಧಿಗೆ ಸವಾಲು. ಹೌದು. ನೋಡುವ. ಅಪ್ಪ 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 ಇದ ದೂರ ಸುಮ್ಮನಿರ. ಎಲ್ಲ ನಿನ್ನಪ್ಪ ಏನ್ ಮಾಡ್ಕೊಂಡ್ಬಿಟ್ಟಿ? ಮತ್ತೆ ನಿನ್ನಪ್ಪ ಅಂತ ಹಪ್ಪಳ ಮಾಡ್ತೀನಿ. ಸುಮ್ಮನಿರ. ನನ್ನಪ್ಪ ಮೇಲೆ
ತೀರ್ಥರೂಪ ಸಮಾನರಾದ ಪೂಜ್ಯ ಮಾವಯ್ಯನವರೇ, ಅಕಾಲದಲ್ಲಿ ನೀವು ಸ್ವರ್ಗಸ್ಥರಾಗಿದ್ದಕ್ಕೆ ಮಕ್ಕಳಾದಂತ ನಾವು ವಿಷಾದಿಸ್ತೇವೆ. ಯಾರಿಗೆ ಹೇಳಿದ್ದ ನೀನು? ಅಪ್ಪನಿಗೆ. ಎಂತದ? ಅಪ್ಪ ಮೇಲೆ ಹೋದದಲ್ವ? ನನ್ನ ಮೇಲೆ ಹೋದ್ರೆ ನೀ ಮಾವನಿಗೆ ಶ್ರದ್ಧಾಂಜಲಿ ಅಂತದ? ಮತ್ತೆ ಅಲ್ಲ, ಲೋಕದ ರೂಢಿಯ ಹಾಗೆ ಅಲ್ವೇ? ಈಗ ಅಪ್ಪ ಸತ್ತೋದಾಗ ಮಕ್ಕಳೆಲ್ಲ ಬರೆದು ಹಾಕುದು ಹಾಗೆ ಅಲ್ವೇ? ನನ್ನ ತೀರ್ಥರೂಪರು ಇಂತಹ ದಿವಸದಂದು ಸ್ವರ್ಗಸ್ಥರಾಗಿದ್ದಾರೆ ಎಂದು ತಿಳಿಸುವುದಕ್ಕೆ ಮಕ್ಕಳಾದಂತ ನಾವು ವಿಷಾದಿಸ್ತೇವೆ. ಸ್ವರ್ಗಕ್ಕೆ ಹೋದ್ರು ಬೇಸರವಯ್ಯೋ. ಯಾಕೆ? ಅಪ್ಪ ಸ್ವರ್ಗಕ್ಕೆ ಹೋದೋದಕ್ಕೆ ಇವರಿಗೆ ದುಃಖ ಯಾಕೆ? ಸಾಯುವಾಗ ಅಪ್ಪ ಆಸ್ತಿ ಪಾಲು ಮಾಡಿ ಕೊಡ್ಲಿಲ್ಲ, ಆದ್ರೂ ಪಾಪಿ ಮಗ ಸ್ವರ್ಗಕ್ಕೆ ಹೋದಲ್ಲ ಅಂತ. ಅಪ್ಪ ನರಕಕ್ಕೆ ಹೋಗ್ತಿದ್ರೆ ಸಂತೋಷ ಪಡ್ತಿದ್ರೇನು? ಇಲ್ಲಾದ್ರೆ ಅಪ್ಪ ಸ್ವರ್ಗಕ್ಕೆ ಹೋದಕ್ಕೆ ಮಕ್ಕಳ ವಿಷಾದ ಯಾಕೆ? ಅಪ್ಪ ಮೇಲೆ ಗೊತ್ತಾಗ್ಲಿಲ್ಲ ನಿಮ್ಗೆ? ಅಮ್ಮ ಕೆಳಗೆ. ಅದು ನಮ್ಮೂರಲ್ಲೂ ಹಾಗೆ. ಅಪ್ಪನ ಸ್ಥಾನಮಾನ ಮೇಲೆ, ಅಮ್ಮನ ಸ್ಥಾನಮಾನ ಕೆಳಗೆ. ಸುಮ್ಮನೆ ಅದಲ್ಲ, ನಾನು ಮೇಲೆ ತೋರಿಸಿದ್ದೇನು? ಏನು? ಮೇಲೆ ಕಾಣಿಸ್ತಾ ಇರುವುದೇನು? ಆಕಾಶ ರಾಯ. ಅಲ್ಲಿ ರಾಯ ಬಿಟ್ಟಿದ್ದಿ ಮಿತ್ರ, ರಾಯ ಬಿಟ್ಟಿದ್ದಾಳೆ, ಅದರಿಂದಲೇ ತೊಂದರೆ ಆದ್ದು. ಕೆಳಗೆ ಕಾಣ್ತಾ ಇರುವುದೇನು? ಭೂಮಿ. ಭೂತಾಯಿ. ನಿನ್ನ ಅಮ್ಮ ಭೂತಾಯಿಯ? ಭೂತಾಯಿ. ಅಯ್ಯೋ ಅದಲ್ಲ, ನಿನಗೆ ಅದ್ರಂತೆ ನೆನಪಾಗುವುದು. ಭೂಮಿ ತಾಯಿ. ಭೂಮಿಗೆ ನನ್ನ ಹೆಸರೇನು ಹೇಳು? ಏನು? ಧರಣಿ. ಓ, ನಿನ್ನ ಅಮ್ಮನನ್ನು ಭರಣಿಯಲ್ಲಿ ಹಾಕಿದ್ದ? ನೀನು ಅಜ್ಜಿಯನ್ನು ಹಾಕಿದ್ದ? ಹಾಗಾದ್ರೆ ಅವಳ ಅಜ್ಜ ಎಲ್ಲಿದ್ದ? ಹೌದಲ್ಲ, ನಿನ್ನ ಅಜ್ಜಿಗೆ ಅವಳ ಅಜ್ಜಿನಿಗೆ ಏನು ಸಂಬಂಧ? ಅದಲ್ಲ, ಧರಣಿ ದೇವಿ, ಆಕಾಶರಾಯ ಮತ್ತು ಧರಣಿ ದೇವಿಯರು ಈ ತೋಂಡ ದೇಶವನ್ನು ಆಳುವಂತಹ ಅರಸರವರು. ಇಲ್ಲೆಲ್ಲ ತೊಂದ್ರೆ ಇರುದ? ನಿನ್ನ ಹಾಗೆ ಅಂತ ಮಾಡ್ಕೊಂಡೆ ಹೆಸರು. ಹಾಗೆ ತೋಂಡಾದೇಶ. ಆ ಆಕಾಶರಾಯ ಮತ್ತು ಧರಣಿ ದೇವಿಯರಿಗೆ ಮದುವೆಯಾಗಿ ಕೆಲವು ವರ್ಷ ಮಕ್ಕಳೇ ಆಗ್ಲಿಲ್ವಂತೆ. ಮದುವೆಯಾದ ಬೆನ್ನಿಗೆ ಆಕಾಶರಾಯರು ಎಲ್ಲಾದ್ರೂ ವಿದೇಶ ಪ್ರಯಾಣ ಮಾಡಿದ್ರ? ಮತ್ತೆ ಮಕ್ಕಳಾಗೋದಕ್ಕೆ ಅಷ್ಟು ತಡ ಯಾಕೆ? ಅದೆಲ್ಲ ಯೋಗ, ಅದು ಭಾಗ್ಯ ಅದು. ಹಾಗಾಗಿ ಋಷಿಗಳೊಬ್ಬರ ಮಾತಿನ ಪ್ರಕಾರವಾಗಿ, ಯಾರು ಋಷಿಗಳ? ಋಷಿಗಳು ವಿಶೇಷವಾದಂತಹ ಯಾಗವೊಂದನ್ನು ಕೈಗೊಂಡ್ರಂತೆ. ಯಾವುದು? ಯಾಗವನ್ನು ಮುಗಿಸಿದ ಮೇಲೆ ಪುತ್ರಕಾಮೇಷ್ಟಿ. ಯಾರು? ಪುತ್ರಗಳ ತಿಮ್ಮಪ್ಪಣ್ಣ. ಪುತ್ರಕಾಮೇಷ್ಟಿ. ನನಗೆ ಪುತ್ರಗಳ ತಿಮ್ಮಪ್ಪಣ್ಣ ಬಂದ್ರು ಅಂತ ಹೇಳಿದ್ರೆ ಮುಗಿಸಿದ ಮೇಲೆ ಪದ್ಧತಿಯ ಪ್ರಕಾರವಾಗಿ ಉಳ್ಳಿಕ್ ಹೋದ್ರು. ಅಯ್ಯೋ ಮಹಾರಾಜನ ಯೋಗವೇ, ಪಾಪ ಯಾಗ ಮಾಡಿ ಎಲ್ಲ ಕಳ್ಕೊಂಡ ಕೊನೆಗೆ ಗದ್ದೆ ಉಳ್ಳಿಕ್ ಶುರು ಮಾಡಿ. ಹಾಗಲ್ಲ, ಅದಲ್ಲ, ಅದು ಹೋದ್ರೆ ಪದ್ಧತಿ ಹಾಗೆ ಅಂತ. ಏನು ಉಳ್ಳಿಕ್ ಹೋದದ್ದು ಎಂತದ ತಿಳ್ಕೊಂಡೆ? ಬಂಗಾರದ ನೇಗಿಲು. ಬಂಗಾರದ ನೇಗಿಲಂತೆ ನಾವು ಪರ್ಚಿಕೊಂಡ್ರು ಒಂದು ತುಂಡು ಬಂಗಾರ ಇಲ್ಲ. ಬಹುಶಃ ಕಾಸರಕಾಯಿ ಮರದ ನೇಗಿಲಿಗೆ ಒಂದು ಕಬ್ಬಣ ತುಂಡಿಲ್ವಾ? 4 ಜನ ನೋಡುವಾಗೆ ಬಂದು ಚಿನ್ನ ಹೀಗೆ ಒರೆಸ್ಕೊಂಡು ಪುಳ್ಕ ಇಟ್ಕೊಂಡು ಹೋದ್ರು. ನೋಡುವವರಿಗೆ ಬಂಗಾರದ ನೇಗಿಲು. ನೀ ಎಲ್ಲ ನಿನ್ನ ಹಾಗೆ ಅಂತ ಅರಸರು ಅವರು ಬಂಗಾರದ ಅವರಲ್ಲಿ ವಿಶೇಷವಾಗಿ ಬಂಗಾರದ ನೇಗಿಲಲ್ಲಿ ಉಳ್ತಾ ಹೋಗ್ತಿರುವಾಗ ಒಂದಡಿಯಲ್ಲಿ ನಿಂತು ಬಿಟ್ಟು, ಪಾಪ ಎತ್ತುಗಳಿಗೆ ಅನ್ನ ನೀರು ಕೊಡದೆ ಎಷ್ಟು ದಿವಸ ಆಯ್ತಾ ಹುಲ್ಲು ಹಾಕದೆ. ಪಾಪ ಎಲ್ಲಿ ಮತ್ತೆ ಗದ್ದೆ ಉಳ್ಳಿಕ್ ಹೋಗುದು? ಅದು ನಿನಗೆ ಶಾಪ ಉಂಟು ಅದ್ರದ್ದು, ನಿಮ್ಮನೆ ಹಾಗೆ ತಿಳ್ಕೊಂಡ್ಯಾ? ಹಾಗಲ್ಲ, ನೋಡುವಾಗ ಒಡಿಲೊಂದು ದೊಡ್ಡ ಬಂಡೆ. ತಕ್ಷಣ ಯಾರಾದ್ರೂ ಕಲ್ಲೋಟ್ರನ್ನು ಕರೆಸಬೇಕಿತ್ತು, ಅವರನ್ನೇ ಕರೆಸಿದ್ರು. ನಿಮ್ಮಪ್ಪ ನನ್ನಾಗೆ ಭಯಂಕರ ಹುಷಾರ. ನಿನ್ನೆ ಕರೆಸಬೇಕಾಗಿತ್ತು. ಕಲ್ಲನ್ನು ನೋಡಿದ ಮೇಲೆ ಒಂದು ದೊಡ್ಡ ಕೊಳ, ಆ ಕೊಳದಲ್ಲಿ ಒಂದು ದೊಡ್ಡ ಕಮಲ, ಆ ಕಮಲದ ಮಧ್ಯದಲ್ಲೊಂದು ಶಿಶು. ಈಗ ಗೊತ್ತಾಯ್ತು. ಬಹುಶಃ ಬರುವಾಗ ಕಲ್ಲೊಡ್ರು ಒಂದು ಸೀಸ ಇಟ್ಕೊಂಡೇ ಬಂದಿದ್ರು. ಕಲ್ಲೊಡ್ದಾದ್ಮೇಲೆ ಮೈ ಕೈ ನೋವಾಗ್ತಲ್ಲ, ಅಲ್ಲೇ ಎಲ್ಲಾದ್ರೂ ತೆಗೆದ್ರೆ ಪುಳ್ಕ ಮಾಡಿದ್ರು, ಕುಡ್ದು ಅಲ್ಲೇ ಇಟ್ಬಿಟ್ರು ಸೀಸ. ಅದೇ ತೆಗೆದ್ರು, ಅಲ್ಲಿ ಪುಳ್ 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 ಅಂತ ಕುಡಿದ್ರು, ಅಲ್ಲೇ ಇಟ್ಬಿಟ್ರು. ತೆಗೆದ್ರು, ಆಮೇಲೆ ಅಲ್ಲಿ ಪುಳ್ 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 ಅಂತ ಕುಡಿದ್ರು, ಇಟ್ರು ಅಲ್ಲೇ ಸೀಸ. ಕಮಲದಲ್ಲಿ ಶಿಶು. ನಿನಗೆ ಎಲ್ಲ ಇನ್ನ ಹಾಗೆ ಎಲ್ಲರೂ ಅಂತ ಇಲ್ಲ, ಬೇರೆಯವರದ್ದು ವಿಷಯ ಹೇಳಿದ್ ನಾನು. ಅಲ್ಲ, ನಿನ್ನದೇ ವಿಷಯ ಹೇಳ್ಕೊಂಡಿದ್ದೀನಿ. ಕಮಲದಲ್ಲೊಂದು ಶಿಶು ಮಧ್ಯದಲ್ಲಿ, ಅದು ಹೆಣ್ಣು ಶಿಶು. ಆ ಶಿಶುವನ್ನೇ ತಂದು ಸಾಕಿ ಸಲಹಿದರಂತೆ ಧರಣಿ ದೇವಿ ದಂಪತಿಗಳು. ಧರ್ಮಕ್ಕೆ ಸಿಕ್ಕಿದಾಗ ಯಾರಿಗೆ ಬೇಡ ಅದು? ಆ ಶಿಶುವೇ ಬೆಳೆದು ಇಷ್ಟೇ ಎತ್ತರಕ್ಕಾದದ್ದು ನಾನೇ. ಹೆಸರು? ನಾನು ಕಮಲದಲ್ಲಿ ಸಿಕ್ಕಿದವಳಲ್ವಾ, ಕಮಲಕ್ಕೆ ಇನ್ನೊಂದು ಹೆಸರೇನುಂಟೇನು? ಪದ್ಮ. ಹಾಗಾಗಿ ನನ್ನನ್ನ ಪದ್ಮಾವತಿ ಅಂತ ಕರೆಯುವುದು. ಹೇಗೆ? ಪದ್ಮಾವತಿ ಅಂತ. ಹೇಗೆ? ಪದ್ಮಾವತಿ. ಏನಾಯ್ತು? ಅವಳು ಏನೋ ಧೂಮಾವತಿ ಅಂದ್ಲಲ್ವಾ? ತಕ್ಷಣ ಮೈ ಮೇಲೆ ಆವೇಶ ಆದಾಗ ಆಯ್ತು. ಧೂಮಾವತಿಗೆ ಏನಾದ್ರೂ ಹರಿಕೆ ಹೇಳಿದ್ಯಾ ನೀನು? ಪುಣ್ಯಾತ್ಮ, ನಮ್ಮ ಕುಟುಂಬದಲ್ಲಿ ಇದು ಪಂಜುರ್ಲಿದೆಯೋ ಅದಲ್ಲ. ಅದೆಲ್ಲ ಕಾನ್ ಕಡೆ ಕೈ ಹಾಕಿದ್ದೆ. ಏನೇನು ಮಾತಾಡ್ಬೇಡ. ಧೂಮಾವತಿ ಅಲ್ವ? ಮತ್ತೆ ಪದ್ಮಾವತಿ. ನಿಮ್ ನೆರ್ಮನಿ ಅವಳು. ಪದ್ಮಾವತಿ. ನನ್ನ ಹೆಸರು ಪದ್ಮಾವತಿ. ನಿನ್ನ ಹೆಸರು ಪದ್ಮಾವತಿ ಅಂತ. ಜಲಜಾಕ್ಷಿ. ನಿನ್ನ ಹೆಸರು ಮೀನಾಕ್ಷಿ. ಒಬ್ಳು ಜಲಜಾಕ್ಷಿ, ಮತ್ತೊಬ್ಳು ಮೀನಾಕ್ಷಿ. ಮೂಗಿಗೆ ಕಡ್ಡಿ ಆಗುದಾಗ ಪುಕ್ಕಟೆ ಬರೋದು
ನಿನಗೆ ದರಿದ್ರ ನಿನ್ನ ಹೆಸರು ಪದ್ಮಾವತಿ. ಪರಿಚಯ ಆಯ್ತಲ್ಲ ಇದೇನ್ ಕಥೆ ನಿಮ್ಗೆ? ಹೋಗ್ಲಿ, ಹೋಗ್ಲಿ, ಹೋಗ್ಲಿ. ಬೇಗ. ಕೋಪಿಸದಿರು ಬರಿದೆ ಗೆನ್ನೊಳು ಸುಂದರಿಗೆ ನಿಲ್ಲ ರೂಪವನ್ನು ಕಂಡ ಕ್ಷಣದೊಳು ಬರಿದೆ ಗೆನ್ನೊಳು ಕೋಪಿಸದಿರು ಬರಿದೆ ಗೆನ್ನೊಳು ಸುಂದರಿಯೇ ನಿನ್ನ ರೂಪವನ್ನು ಕಟಾಕ್ಷಣಗಳು ಪಾಪಿಯಾದ ಸ್ಮರನು ಇಕ್ಷು ತಾಪ ತೆಗೆದು ಶರವನೆದ್ದ ಪಾಪಿಯಾದ ಚರನು ಇಕ್ಷು ತಾಪ ತೆಗೆದು ತಾಪವನ್ನು ತಾಳಲಾರೆ ಈ ಪ್ರೇಮದಲ್ಲಿ ವರಿಸು ನೀರೆ ತಾಪದಲ್ಲಿ ತಾಪ ಉರಿತಾಪ ಶರತಾಪ ತಾಪವನ್ನು ತಾಳಲಾರೆ ಈ ಪ್ರೇಮದಲ್ಲಿ ವರಿಸು ಪ್ರೇಮದಲ್ಲಿ ವರಿಸು ನೀರೆ ವರಿಸು ನೀರೆ ವರಿಸು ವರಿಸು ನೀರೆ ತಪವನ್ನು ತಾಳಲಾರೆ ಪ್ರೇಮದಲ್ಲಿ ವರಿಸು ನೀರೆ ಕೋಪಿಸದಿರು ಬರಿದೆ ಎನ್ನೋಡು ಓ ಸುಂದರಿಯೇ ನಿನ್ನ ರೂಪವನು ಕಂಡಾಕ್ಷಣದುಣು ಆಗ ಆಗ ಕಣ್ಣುಗಳು ಕೆಂಪಗಾಗಿವೆ. ಯಾಕೆ ಸಿಟ್ಟು ಮಾಡ್ತಾ ಇದ್ದಿ? ಕೋಪಿಸಲಿ ಬರೆಯದೆ ಕೋಪಿಸದಿರು ಬಾಲೆ, ಕೋಪಿಸದಿರು ಬರಿದೆ. ನಿನ್ನನ್ನು ಕಂಡಾಗ ನನ್ನ ಮನಸ್ಸು ಸೀಮಿತದಲ್ಲಿಲ್ಲ. ಏನಾಯ್ತು? ಬೇಕು ಬೇಕು ಎನ್ನುವ ಹಾಗೆ ಅನ್ನಿಸ್ತಾ ಇದೆ. ಆ ಮನ್ಮಥನು ಪಂಚ ಶರಗಳನ್ನು ಏಕಕಾಲದಲ್ಲಿ ಪ್ರಯೋಗ ನನ್ನ ಮೇಲೆ ಮಾಡಿದ. ನಿನಗೂ ಆಯ್ತಾ? ಮತ್ತೆ ಪೆಟ್ಟಬೇಕಾ? ಆ ಮನ್ಮಥನ ಬಾಣದ ಹತಿಯಿಂದ ನನ್ನ ಶರೀರ ಹೇಳಿದ ಹಾಗೆ ಕೇಳುವುದಿಲ್ಲ. ನಿಯಂತ್ರಣ ತಪ್ಪುತ್ತಾ ಉಂಟು. ಹೌದು, ನಿನ್ನ ಉಭಯ ತೋಳುಗಳಿಂದ ನನ್ನನ್ನೊಮ್ಮೆ ಅಪ್ಪಿ ಮಾತಾಡಿ ಮಾತಾಡಿ ಎಲ್ಲಿವರೆಗೆ ಬಂದದ್ದು? ಬೇಡ ಬೇಡ ಹೋಗ್ತೀನಿ ಅಲ್ವಾ? ಹರೆಯ
ಸರಸಿಜ ಮುಖಿ ಪದ್ಮಾವತಿ ಜಾನ ವಿರಗ ಸಂತಾಪದೊಳ್ ಹೊರಗಿದ ಮುಸುಕಿಟ್ಟು ಸ್ಮರಿಸುತ್ತ ಚೆಲುವ ಮಾನಿನಿಯ ಹರಿಗೂ ಮೃಗಬೇಟೆಗಾಗಿ ಹೋದಂತಹ ನಾನು ಮೃಗಾಕ್ಷಿಯನ್ನು ಕಂಡ ದೆಸೆಯಿಂದ ಮನಸ್ಸೇ ಹಾಳಾಗಿ ಹೋಗಿದೆ. ಜೀವನದಲ್ಲಿ ನನ್ನ ಸಂಗಾತಿಯಾಗಿ ಅವಳು ಒದಗಿ ಬರದೇ ಇದ್ರೆ ಯಾವ ಸಂಗತಿಯೂ ಆಗುವುದಿಲ್ಲ. ಆಗಬೇಕು ಅಂತಾದ್ರೆ ಏನಾಗಬೇಕು? ನಮ್ಮಮ್ಮನಿಗೆ ಈ ವಿಷಯ ತಿಳಿಬೇಕು. ನೇರವಾಗಿ ತಾಯಿಯಲ್ಲಿ ಹೇಳಿದ್ರೆ ಅವಳಿಗೂ ಬೇಸರ ಆಗ್ಲಿಕ್ಕಾಯ್ತು. ಮಗನಿಗೆ ಎಷ್ಟು ಸಮಯ ಆಯ್ತೋ ಮದುವೆ ಆಗಬೇಕು ಅಂತ ಆಸೆ ಹುಟ್ಟಿ ನಾನು ಕೇಳಲಿಲ್ಲಲ್ಲ ಅಂತ ಅಮ್ಮ ಬೇಸರ ಪಟ್ರೆ ನನಗದರಿಂದ ದೋಷ. ಸುಮ್ಮನೆ ಮಲಗಿದ್ರೆ ಅಮ್ಮ ಕೇಳ್ತಾಳೆ ನಿನ್ನ ಬೇಸರ ಏನು ಅಂತ. ಅವಳು ಕೇಳುವ ಹಾಗೆ ಒಂದು ರಂಗ ನಿರ್ಮಾಣ ಆಯ್ತು ಅಂತಾದ್ರೆ ಮತ್ತೆ ಹೇಳಲಿಕ್ಕೆ ಏನು ಕೆಲಸ ಇಲ್ಲಲ್ಲ. ಅಲ್ಲಿಗೆ ಮಲ್ಕೊಳ್ಳೋಣ. ಮಲಗಿಗ ವೆಂಕಟ ಚಲಪತಿಯನ್ನು ಕಂಡು ತಳೆದು ಕೌತುಕವ ಕೇಳಿದಳು. ಆಶ್ಚರ್ಯವಿದು ಕಳಗುಂದಿದೆ ತಗಿಲ್ದಿಲ್ಲಿ ವದನವು, ಕಳೆಗುಂದಿದೆ ತಗಿಲ್ದಿಲ್ಲಿ ವದನವು. ಮಲಗಿಗೆ ಹಗಲು ಹೊತ್ತಿ ನೋಡು ಮಲಗಿದ ವೆಂಕಟ ಚಲಪತಿ ಕಲ್ಲು ಕಂಡು ಮಗನೇ. ಮಗನೇ ಶ್ರೀನಿವಾಸ, ಏನಪ್ಪಾ ಇದು? ಬೇಟೆಗಾಗಿ ಹೋಗಿ ಬರ್ತೇನೆ ಅಮ್ಮ ಅಂತ ಆಜ್ಞೆ ಪಡೆದುಕೊಂಡು ಹೋದವನು ಬರಬಹುದು ಬೇಗ ಎಂಬ ನಿರೀಕ್ಷೆಯಿಂದ ವಿಶೇಷವಾದಂಥ ಅಡುಗೆಯನ್ನು ಮಾಡಿಟ್ಟು ನಿನ್ನನ್ನು ಕಾದರೆ ಇಲ್ಲಿ ಬಂದು ಹೇಳದೆ ಕೇಳದೆ ಮಲಗಿದ್ಯಲ್ಲ, ಏನಾಯ್ತು? ಮುಖ ಬಾಡಿ ಹೋಗಿದೆ. ಮಗು, ನಿನ್ನ ಮನಸ್ಸಿನ ಆಶೆ ಅಭಿಪ್ರಾಯಗಳನ್ನು ನನ್ನಲ್ಲಿ ಹೇಳು ಮಗ, ನನ್ನಲ್ಲಿ. ಇಲ್ಲ, ಹೇಳುವುದಕ್ಕೆ ಸಾಧ್ಯ ಇಲ್ಲ. ಕಾಡಿಗೆ ಹೋದವನು ಏನಾಗಿದೆಯೋ ಏನೋ. ಅಂತೂ ಯಾವುದಕ್ಕೂ ಪರಿಹಾರ ಆಗುವಂತ ಆ ರೋಗ ಇದು ಖಂಡಿತ ಅಲ್ಲ. ಮನಸ್ಸಿನ ನೋವಿಗೆ ಮಾತೇ ಮದ್ದು ಮಗ. ನಿನ್ನ ಮನಸ್ಸಿನ ಆ ಆಶೆಯನ್ನು ನನ್ನಲ್ಲಿ ಹೇಳದೇ ಇದ್ರೆ ಅದನ್ನು ಪೂರೈಸುವುದಕ್ಕೆ ಸಾಧ್ಯ ಇಲ್ಲ. ನಿನ್ನ ಕೊರಳಾಣೆ ಹೌದು, ನಾನು ಪೂರೈಸಿಕೊಳ್ತೇನೆ ಮಗ, ನಾನು ಪೂರೈಸಿಕೊಳ್ತೇನೆ. ಏನನೆಂಬೆ ಬಗುಳ ದೇವಿದು ಮಾನದ ಹದನಗಳ ಕಾನನದಲ್ಲಿ ಮೃಗ ಬೇಟೆಯೊಳಿಯುತ್ತಿರೆ ಮಾನಿನಿಯೋರ್ವಳು ವನದೊಳಗಿಟ್ಟುತ್ತ ಏನನೆಂಬೆ ಬಗುಳ. ಏನು ಹೇಳಿ ತಾಯಿ ನನ್ನ ಮನಸ್ಸಿನ ಬೇಸರವನ್ನು? ಏನಾಯ್ತು ಮಗ? ಮೃಗ ಬೇಟೆಯನ್ನಾಡುತ್ತಾ ಮುಂದೆ ಹೋದ ಸಂದರ್ಭದಲ್ಲಿ ಆ ವನದೊಳಗೆ ಚೆಲುವಾಂತ ಚೆನ್ನಿಗೆಯಾದ ಹೆಣ್ಣೊಬ್ಬಳು ಕಾಣ ಸಿಕ್ಕಿದ್ಲಮ್ಮ. ಓಹೋ. ದೇವದಾನವ ಮಾನವರ ದಾವಣಿಯ ದನವಾಗಿ ಕಟ್ಟುವ ಭಾವಕಿ ರನ್ನಲೆಯನ್ನು ನೋಡಿದ ಮೇಲೆ ಅವಳು ನನ್ನ ಜೀವನದಲ್ಲಿ ಬರಬೇಕು. ಯಾರು ಅಂತ ಕೇಳಿದ್ಯಾ ಅವಳಲ್ಲಿ? ಆಕಾಶರಾಯನ ಮಗಳಾದಂತಹ ಪದ್ಮಾವತಿ. ಅಂತೂ ಸಾಮಾನ್ಯ ಒಬ್ಬಾಕೆ ಹೆಣ್ಣಿಗೆ ನೀನು ಒಲಿಯವನಲ್ಲ. ಅವಳಿಗೂ ನಿನಗೂ ಏನಾದ್ರೂ ಹತ್ತಿದ ಬಂಧುತ್ವ ಇದೆಯೇ? ಬಹಳ ಹಿಂದಿನ ಹಿನ್ನೆಲೆ ಉಂಟಮ್ಮ. ಏನದು? ವೇದಾವತಿ ನಾಮಕಳಾದಂತಹ ಹೆಣ್ಣೊಬ್ಬಳು ಹಾ. ನನ್ನನ್ನೇ ವರಿಸಬೇಕು ಅಂತ ನಾನು ರಾಮಾವತಾರದಲ್ಲಿರುವಾಗೆ ಕೇಳಿಕೊಂಡ ದೆಸೆ. ಏಕಪತಿವ್ರತಸ್ಥನಾದಂತಹ ನಾನು ಆ ಕಾಲಕ್ಕೆ ಅವಳನ್ನು ತಿರಸ್ಕರಿಸಿದ್ರು ಅವಳದ್ದಾದಂತಹ ಕೇಳಿಕೆಯನ್ನು ಈಡೇರಿಸುವುದಕ್ಕೆ ಮುಂದೊಂದು ರಂಗ ನಿರ್ಮಾಣ ಆಗ್ತದೆ ಅಂತ ಆಶ್ವಾಸನೆ ನಾನು ಕೊಟ್ಟಿದ್ದೆ. ಈಗ ಅವಳೇ ಪದ್ಮಾವತಿಯಾಗಿ ಹುಟ್ಟಿ ಬಂದಿದ್ದಾಳೆ. ಅವಳಿಗೆ ನಾನೇ ವರ. ನಾನೇನು ಮಾಡಬೇಕು? ಅವಳ ಅಪ್ಪನಲ್ಲಿ ಒಂದು ಮಾತು ಕೇಳಿ ಸಂಬಂಧವನ್ನೊಂದು ಬೆಳೆಸ್ತಿದ್ರೆ. ನಮ್ಮಂತ ಬಡವರಿಗೆ ಅಷ್ಟು ಶ್ರೀಮಂತರು ಹೆಣ್ಣು ಕೊಟ್ಟಾರ ಮಗ? ನೀನೊಂದು ಪ್ರಯತ್ನ ಮಾಡಮ್ಮ. ನಾನು ಹೀಗೆ ಹೋದ್ರೆ ಅವರಿಗೆ? ನೀನು ಹೀಗೆ ಹೋಗು, ಅವ ಕೊಟ್ಟೇ ಕೊಡ್ತಾನೆ ಖಂಡಿತ. ನಿನ್ನನ್ನು ನೋಡಿದ ಕ್ಷಣ ಏನು ಸತ್ಕಾರ ಕೊಡ್ತಾನೆ ಅಂತ ನೀನು ಹೋಗಿ ನೋಡು. ಹೋಗಿ ಬರ್ತೇನಪ್ಪ, ಪ್ರಯತ್ನ ಮಾಡ್ತೇನೆ. ಅರಿದನ್ನು ಮನದೊಳು ಸ್ವೀಕರಿಸಿ ನಿವಾಸನು ತೆರಳಿರ್ಪ ಬಗುಳಿದ ಪರಿಪೂರ್ಣವಾಗದು ವರ ಕಾರ್ಯವೆನುದಾಗ ಕೊರವಂಚಿಯಾಗಿ ನಮ್ಮಮ್ಮನ ಉತ್ಸಾಹವನ್ನು ಕಂಡಾಗ ಅವಳಲ್ಲಿರುವಂತಹ ತುಡಿತ ಮಿಡಿತ ಏನು, ನನ್ನ ಮದುವೆ ಬಗ್ಗೆ ಅವಳು ಇಟ್ಟುಕೊಂಡಿರುವಂತಹ ಆಶೆ ಏನು ಅಂತ ನನಗೆ ಅರ್ಥ ಆಗ್ತದೆ. ಆದರೆ ವಯೋವೃದ್ಧೆಯಾದಂತಹ ನನ್ನ ತಾಯಿ ಹೋಗಿ ಕೇಳಿದ್ರೆ ಆಕಾಶರಾಯ ಒಪ್ಪುವುದಕ್ಕೆ ಸಾಧ್ಯವೇ? ಅವ ಒಪ್ಪಬೇಕು ಅಂತ ಆದರೆ ಅವನ ಮನಸ್ಸಿನ ಪರಿವರ್ತನೆಯಾಗಬೇಕು. ಅದಕ್ಕಾಗಿ ಒಂದು ವೇಷ ನನ್ನಿಂದ ಮಧ್ಯದಲ್ಲೇ ಆಗಬೇಕು. ಅವನ ಮನಸ್ಸನ್ನು ಮೋಸ ಮಾಡುವುದಕ್ಕೆ
ನಾನು ಮಾಡಬೇಕಾದಂತಹ ವೇಷ ಯಾವುದು? ಎಲ್ಲ ವೇಷ ಮಾಡಿದ್ರೆ ಎಲ್ಲರನ್ನು ಮೋಸ ಮಾಡ್ಲಿಕ್ಕೆ ಆಗುವುದಿಲ್ಲ. ಏನಾದ್ರೂ ಸ್ವಲ್ಪ ಮೋಸ ಮಾಡಬೇಕೋ ಅದು ಹೆಣ್ಣು ವೇಷವೇ ಮಾಡಬೇಕಷ್ಟೇ. ನೋಡೋಣ, ಒಂದು ಶ್ರೀ ವೇಷ ಮಾಡಿಯೇ ಹೋಗ್ತೇನೆ. ಗೀತ ಪದ್ಮಾವತಿಯ ಶ್ರೀ ಪುರುಷೋತ್ತಮನವನ ನೆನೆದು ಪುರುಷೋತ್ತಮನ ನೆನೆದು ತನ್ನಯ ಚಿತ್ತದಲ್ಲಿ ವಿರಗಾಗ್ನಿಯಲಿ ತೊಳಲುತ್ತಾ ನಿರತಾಗ ಧರಣಿ ದೇವಿ ಕಂಠಚರ್ಯ ತಾಳುತ್ತಾ ತರಳೆಯನ್ನವನನು ಅರಿಯದ್ದೇನೆಲ್ಲನು ಹೀಗೆ ತರಗರಿಸುತ್ತ ಮಾತಾಡು. ಪದ್ಮಾವತಿ, ಏನಾಗಿದೆ ಅಮ್ಮ? ಯಾಕೆ ಮೌನವಾಗಿ ಕುಳಿತಿದ್ದೀಯ ಹೇಳು? ಮಾತಾಡೆ. ಅಯ್ಯೋ ದೇವರೇ, ತಂದಿರಿಸಿದಂತ ಹಾಲು ಅಲ್ಲೇ ಆರಿ ಹೋಗಿದೆ, ಹಣ್ಣು ಸಹ ತಿನ್ಲಿಲ್ಲ. ಏನಾಗಿದೆ ನಿನಗೆ? ನಾನು ಒಂದು ಮಾತಾಡಿದ್ರೆ ಸಾಕು, ಪ್ರತಿಯಾಗಿ 10 ಮಾತಾಡುವವಳು ನೀನು. ಯಾಕೆ ಮೌನ? ಏನಾಗಿದೆ ಹೇಳೆ. ಯಾವತ್ತು ಈ ರೀತಿ ಇದ್ದವಳೇ ಅಲ್ಲ ನನ್ನ ಮಗಳು. ಇಂದು ಈ ರೀತಿ ಆಗಿದ್ದಾಳಂತ ಆದ್ರೆ ಇದಕ್ಕೆ ಕಾರಣ ಏನಿರಬಹುದು? ಎಲ್ಲಿಯಾದ್ರೂ ಭೂತ ಪ್ರೇತಗಳ ಬಾಧೆ ಇರಬಹುದು ನನ್ನ ಮಗಳಿಗೆ. ಛೇ, ಇರ್ಲಿಕ್ಕಿಲ್ಲ. ಯಾರಾದ್ರೂ ದೃಷ್ಟಿ ತಾಗಿರಬಹುದಾ? ಛೇ, ಏನ್ ಮಾಡುವುದೀಗ? ದಿಕ್ಕೇ ತೋಚುವುದಿಲ್ಲ. ಒಂದೇ ಒಂದು ಮಾರ್ಗ, ಆ ವರ ಸ್ವಾಮಿಗೆ ಕ್ಷೀರಾಭಿಷೇಕವನ್ನು ಮಾಡಿಸ್ತೇನೆ. ನನ್ನ ಮಗಳು ಮೊದಲಿನ ಹಾಗೆ ಆದ್ರೆ ಸಾಕು. ಏನು ಮಾಡ್ಲಿ ನಾನು, ಏನು ಮಾಡ್ಲಿ? ಅಯ್ಯೋ ಪದ್ಮಾವತಿ, ಯಾರದು ಬರ್ತಾ ಇರುವುದು? ಕನ್ನಡ ನಾಡಿಂದ ಬಂದ ಕೊರವಂಜಿನ ನಮ್ಮ ಕಣಿಯದಿ ಕೇಳಿರ ಹೂವ, ಕಣಿಯದಿ ಕೇಳಿರ ಹೂವ, ಕಣಿಯ ಬೇಳಲು ಬಂದ ಕೊರವಂಜಿನ ನಮ್ಮ ಅಮ್ಮಮ್ಮಮ್ಮ, ಕಣಿಯ ಬೇಳಲು ಬಂದ ಕೊರವಂಜಿನ ನಮ್ಮ ಕಣಿಯದಿ ಬೇಡಿರಮ್ಮ. ಕನ್ನಡ ನಾಡಿಂದ ಕಣಿಯ ಬೇಳಲು ಬಂದ ಕೊರವಂಜಿನ ನಮ್ಮ. ನಾನು ಕಣಿ ಹೇಳ್ತೇನೆ. ಕೊರವಂಜಿಯೇ ನೀನು? ಹೌದಮ್ಮ. ಬಲದೊಳನಿಸುತ್ತಾಗ ಧರಣಿ ದೇವಿಯು ತರಗರಿಸಿದಳಾಗಿಯನು ತರಳೆಯ ಪರಿಭವ ವರಿದು ನೀ ಪೇಳಬೇಕು ಎಲ್ಲ ಕೃಪೆಗಳು. ಓ ಕೊರವಂಜಿ, ಏನಮ್ಮ? ನೋಡಿ ನನ್ನ ಮಗಳ ಸ್ಥಿತಿ. ಇತ್ತೀಚೆಗೆ ಮಾತಾಡುವುದಿಲ್ಲ, ಊಟ ಸಹ ಮಾಡುವುದಿಲ್ಲ. ಹೌದಮ್ಮ. ಇದಕ್ಕೆ ಕಾರಣ ಏನೆನ್ನುವುದು ನನಗೆ ಅರ್ಥ ಆಗುತ್ತಾ ಇಲ್ಲ. ನೀನೇ ಹೇಳ್ಬೇಕು. ಹೌದಾ? ಹೌದೇ? ಕಣಿ ಹೇಳ್ತೇನೆ ನಾನು. ಹಾಗಾದ್ರೆ ಆದೀತು. ಸ್ವಲ್ಪ ಸರಿಯಾಗಿ ಕುಳಿತುಕೊಳ್ಳಮ್ಮ. ನೀನು ಹೇಳುದು ಕೇಳುವುದೇ ಇಲ್ಲ ನೀನು. ನೋಡಲ್ಲ, ನೋಡು ನೋಡೆ, ಹೀಗೆ ಹೀಗೆ ಮಾಡುವುದವಳು. ಸ್ಮರಿಸುತ್ತ ಸ್ಮರಿಸುತ್ತ ಇಷ್ಟ ದೇವತೆಗಳ ಮನದಲ್ಲಿ ಧರಣಿ ದೇವಿಯೊಳಗಿದನು. ಸ್ಮರಿಸುತ್ತ ಇಷ್ಟ ದೇವತೆಗಳ ಮನದಲ್ಲಿ ಧರಣಿ ದೇವಿಯೊಳೆದಳು. ಹರಿವಾಣ ತುಂಬಿರಿ ಸುರಿದು ಮುತ್ತುಗಳನ್ನು, ಹರಿವಾಣ ತುಂಬಿರಿ ಸುರಿದು ಮುತ್ತುಗಳನ್ನು ಭರದಿ ಕಾಡಿಗೆ ಕೊಡಲು. ಸ್ಮರಿಸುತ್ತ ಇಷ್ಟ ದೇವತೆಗಳ ಮನದಲ್ಲಿ ಧರಣಿ ದೇವಿಯೊಳಿದಳು. ನಾನೀಗ ನಿಮ್ಮ ಮಗಳಿಗೆ ಏನು ಬೇಸರವಾಗಿದೆ ಅಂತ ನಾನು ಸ್ಪಷ್ಟವಾಗಿ ಹೇಳ್ತೇನೆ. ಆದ್ರೆ ನಾನು ಕನಿ ಹೇಳಿದ್ರೆ ನನಗೆ ಏನ್ ಕೊಡ್ತೀರಿ? ನಿನಗೆ ಏನು ಬೇಕು ಹೇಳು. ನನಗೆ ಮುತ್ತು ರತ್ನಗಳು ಬೇಕು. ಎಷ್ಟು ಬೇಕು? ನೀವು ಕೊಟ್ಟಷ್ಟು ಬೇಕಮ್ಮ. ನಿನ್ನ ಹರಿವಾಣ ತುಂಬಾ ವ್ಯವಸ್ಥೆ ಮಾಡೋಣ.
ಸರಿ, ಆದಿತ್ಯ ಹೇಳಿ. ಹಾಗಾದ್ರೆ ಕಣಿ ಹೇಳ್ತೇನೆ. ಆದಿತ್ಯ, ಅಮ್ಮ, ಹ್ಮ್, ನಿಮ್ಮ ಮಗಳು ತಿರ್ಗಾಟಕ್ಕೆ ಹೋಗಿದ್ದಾಳ ಏನ? ಇತ್ತೀಚೆಗಾದ ವಿಷಯ ಇಲ್ಲ. ಅವಳು ಮನೆ ಬಿಟ್ಟು ಹೊರಗಡೆ ಹೋಗುದಿದ್ರೆ ನನ್ನಲ್ಲಿ ಹೇಳಿಯೇ ಹೋಗುವವಳು. ಪದ್ಮಾವತಿ, ಹೋಗಿದ್ದೇನೆ ನೋಡಿ. ಜೈ ಮಾಂಕಾಳಿ, ನಿನ್ನ ಕಾರ್ಮಿಕ ತೋಜಾವು ಮಾಂಕಾಳಿ. ಕೇಳಿಯವ ಈಗ? ಹೋಗಿದ್ದೇನೆ. ದೇವ್ರೆ, ನನ್ನ ಕಣಿ ಸುಳ್ಳು ಹೇಳುವುದಿಲ್ಲಮ್ಮ. ಅಲ್ಲ, ಹೋದದ್ದು ಹೌದಂತೆ. ಎಲ್ಲ ಹೋದದ್ದು ಇದ್ದದನ್ನು ಇದ್ದಾಗ ಹೇಳ್ತದೆ. ಅಷ್ಟೇ ಅಲ್ಲ, ಮತ್ತೆ ವಿಷಯ ಉಂಟಮ್ಮ. ಹೋಗಿದ್ದಾಳೆ ಹೌದು, ಆದ್ರೆ ಅಲ್ಲಿ ಹೋಗುವ ಮೊದಲು ಹೋಗಿ ಆಗಿದೆ, ಹೂಗಳೆಲ್ಲ ಕೊಯ್ದಾಗಿದೆ. ತದನಂತರ ಆ ವನಕ್ಕೆ ಇಬ್ಬರು ಪರಪುರುಷರ ದಾಳಿ ಆಗಿದೆ. ವನಕ್ಕೆ? ಹೌದಾ? ಕೇಳಿ ಇವಳತ್ರ. ಹೌದೇನೆ? ಅದೆಲ್ಲ ಅದು ಹೆಣ್ಣು ಮಕ್ಕಳು ಸಂಚರಿಸುವಂತ ವನಕ್ಕೆ ಪುರುಷರೆಲ್ಲ ಬರ್ಲಿಕ್ಕೆ ಸಾಧ್ಯವಾ? ಹಾಗೆ ಅಲ್ವಾ? ಹೌದು. ಜೈ ಮಾಂಕಾಳಿ. ಪಟ್ ಪಟ್ ಪಟ್. ಕೇಳಿ ಅಮ್ಮ ಈಗ? ಹೌದೇನೆ? ದೇವ್ರೆ, ಹೌದಂತಲ್ಲ. ಮತ್ತೆ ಅಷ್ಟೇ ಅಲ್ಲಮ್ಮ, ಮತ್ತೆ ಬಂದದ್ದು ಬಂದಿದ್ದಾರೆ. ಹೇಗೆ ಬಂದಿದ್ದಾರೆ? ಹೇಗೆ? ಬಿಳಿ ತುರಗವನ್ನೇರಿ ಬಂದಿದ್ದಾರೆ ಇಬ್ಬರು ಯುವಕರು. ಕುದುರೆಯನ್ನೇರಿ? ಕೇಳಿ ಅಂತೆ. ಹೌದೇನೆ? ಮತ್ತೆ ಅಷ್ಟೇ ಅಲ್ಲ, ಇವರು ಮಾಡಿದ್ದೇನು? ಏನು? ಮಾತಿಗೆ ಮಾತು ಬೆಳೆಯಿತು. ಮಾತಾಡಿದ್ಲು. ಜಗಳ ಪ್ರಾರಂಭವಾಯಿತು ಇವರ ಮಧ್ಯದಲ್ಲಿ. ಜಗಳವಾ? ಆಮೇಲೆ ಏನಮ್ಮ, ಇವರು ಮಾಡಿದ ಅವಸ್ಥೆಯನ್ನು ಗೊತ್ತುಂಟಾ? ಏನೇ? ಕುದುರೆಯನ್ನು ಕೊಂದಿದ್ದಾರೆ. ಸ್ವಲ್ಪ ಸುಮ್ಮನಿರ್ತೀಯ ನೀನು. ಯಾಕೆ ಅಮ್ಮ? ಅವಳು ಒಂದು ಅರಮನೆಯಲ್ಲಿ ಒಂದು ಸೊಳ್ಳೆ ಸಾಯಿಸುವುದಿಲ್ಲ, ಕುದುರೆಯನ್ನು ಕೊಲ್ಲಿಕ್ಕೆ ಸಾಧ್ಯವ? ನಮ್ದಿಲ್ಲ ಅಲ್ವಾ? ಹೌದೇನೆ? ಇಲ್ಲ. ಜೈ ಮಾಂಕಾಳಿ. ಹೌದೇನೆ? ನಿನಗೆ ಕುದುರೆ ಹೋಗುವುದು ಎಲ್ಲಾದ್ರೂ ಏನಾದ್ರೂ ಮಾಡುವುದು. ಮತ್ತೆ ಅಮ್ಮ, ನಿನಗೆ ಯಾಕೆ ಬೇಕಿತ್ತೆ ಕುದುರೆಯನ್ನು ಕೊಲ್ಲುವ ಕೆಲಸ? ಏನಮ್ಮ ನೀವು ಹೊಡೆಯುವುದು? ಮಗಳಲ್ವಾ ನಿಮ್ದು? ನೀನೆಂತ ಮಾಡುವುದು? ಹಾಗೆಲ್ಲಮ್ಮ ಹೊಡಿಬೇಡಿ, ನಂಗೆ ನೋವಾಗ್ತದೆ ನೀವು ಹೊಡಿದ್ರೆ. ಅಯ್ಯ, ಯಾಕೆ ಅಮ್ಮ? ನಿನ್ಗೆ ಯಾಕೆ ನೋವಾಗುದು? ಹೆಣ್ಣಿನ ಮನಸ್ಸು ಅರ್ಥ ಮಾಡಿಕೊಳ್ಳೋದು. ಕುದುರೆಯನ್ನು ಕೊಂದಿದ್ದಾಳೆ. ಬಂದವ ಯಾರವ? ಯಾರು ಕುದುರೆ? ಅಲ್ಲಿಗೆ ಬನ್ನಿ ನೀವು. ಈಗ ಬಂದವನು ಬೇರೆ ಯಾರೂ ಅಲ್ಲ, ಯಾರೇ? ಶ್ರೀನಿವಾಸ. ಇವಳೀಗ ಶ್ರೀನಿವಾಸನ ಕುದುರೆ ಕೊಂದದ್ದ? ಹೌದಮ್ಮ. ದೇವ್ರೆ, ಏನಮ್ಮ? ಏನು ಮಾಡುವುದೇ ನಾನು? ಯಾಕೆ? ಬೇಸರದಿಂದ ಹೋಗಿದ್ದಾನಂತ ಆಯಿತು. ಒಂದು ಕುದುರೆಯ ಬದಲಿಗೆ ಅರಮನೆಯಿಂದ 100 ಕುದುರೆಯನ್ನು ಕಳುವಿ ಕೊಟ್ರೆ ಆಯ್ತು. ಹಾಗೆ ಆಗುವುದಿಲ್ಲ. ಮತ್ತೆ ಏನು ಮಾಡುವುದೇ? ಮದುವೆ ಮಾಡಿಸ್ಬೇಕೀಗ ಅವಳಿಗೆ. ಯಾರಿಗೆ? ಶ್ರೀನಿವಾಸನನ್ನು. ಆ ಶ್ರೀನಿವಾಸನಿಗೆ ಕೊಡ್ಬೇಕೆನ್ನುವಂತ ಮನಸ್ಸು ನನಗೂ ಉಂಟು. ಹೇಗೆ ಕೊಡುವುದು, ಎಲ್ಲಿ ಅಂತ ನೋಡುವುದು ನಾನು. ಬಕುಳಾದೇವಿ ಇಲ್ಲಿಗೆ ಬರ್ತಾಳೆ ಸಂಧಾನಕ್ಕಾಗಿ. ಆಗ ನೀವು ಅವಳ ಹತ್ರ ಮಾತಾಡಿ ಮದುವೆ ಮಾಡಿಸಿ ಕೊಡಬೇಕು. ಕೊಟ್ರೆ ಎಲ್ಲ ಸರಿ ಆಗ್ತದಂತ ಆಯ್ತು. ತುಂಬಾ ಉಪಕಾರ ಆಯ್ತು. ನಿನಗೆ ತಿನ್ನುವುದು ಒಂದೇ. ನೀನು ಹೋಗು ಹೋಗು, ಸಮಯ ಆಯ್ತಲ್ಲ. ಅದೇ ಹೇಳಿದ್ದೆ ನಾನು. ಹೋಗಿ ಇಲ್ಲೇ. ತರುಣಿನಿ ಯಾರೇ ಹೆಣ್ಣು, ನಿನಗೆ ಕರಿಯನ ಮೇಲೆ ಕಣ್ಣು. ನಿನಗೆ ವ್ಯವಸ್ಥೆ ಆಗ್ತದೆ ಈಗ. ಕೊಡ್ತೀರಲ್ಲಮ್ಮ? ಕೊಡ್ತೀನಿ. ನನ್ನ ಮಾತಿಗೆ ತಪ್ಪೋಳೆ ಅಲ್ಲ. ಆಯ್ತಮ್ಮ. ಆ ಕಡೆಯಲ್ಲಿ ಹೋಗು. ಆಯ್ತಮ್ಮ. ಅಲ್ಲ, ಇವರೊಬ್ರು ಎಲ್ಲಿ ಹೋದ್ರೆ ಏನು? ಹೋಯ್ ಬರಗಲಗೆ ಹರಿತ ಬರಳು ಮಗಾಗ ಜರಾಯ. ಏನು ಗೊತ್ತಾಗುವುದಿಲ್ಲ ಸ್ವಾಮಿ. ನಮಗಿದೆಯಲ್ಲ ನಮ್ಮ ರಾಜಕೀಯ. ರಾಜಕೀಯ ಒಂದು ಬಿಟ್ರೆ ಬೇರೆ ಏನು ಗೊತ್ತಾಗುವುದಿಲ್ಲ. ಮನ ನೋಡಿಕೊಳ್ಳಿ. ಸಾಂಸಾರಿಕವಾಗಿ ಏನಾಗಿದೆ ಈಗ? ಪದ್ಮಾವತಿಗೆ ಏನಾಗಿದೆ ಅಂತ ವಿಚಾರವನ್ನು ನೀವು ತಿಳಿದವರು. ಮಗಳಿಗೆ ಏನು ಆಯ್ತಂತೆ, ಔಷಧಿ ಮಾಡಿಸಿದ್ರೆ ಹೊರವಂಜಿ ಬಂದಂತ ವಿಚಾರ ತಿಳಿದವರು ನೀವು. ಯಾರು ಬರ್ತಾರ ನೋಡಿ. ಕನ್ಯಾವತಿಯಾಗಿ ಬರುವ ಬಕುಳಾ ದೇವಿಯನ್ನು ಮಲ್ಲಿಸಿದಾರೆ ಕೆರೆದು ಸತಿಯಳನು. ಶ್ರೀನಿವಾಸನಿಗೆ ಹೆಣ್ಣು ಕೇಳಲಿಕ್ಕೆ
ಎಲ್ಲ ವಿಷಯ ಎಲ್ಲ ಗೊತ್ತಾಗಿದೆ ಹಾಗಾದ್ರೆ ನನ್ನ ಮಗನಿಗೆ ಹೆಣ್ಣು ಕೊಡುವುದರಲ್ಲಿ ಏನು ಅಭ್ಯಂತರ ಇಲ್ಲ, ಸಂತೋಷವಾಗಿ ಕೊಡ್ತೇನೆ ನಾನು. ದಿನ ಮುಹೂರ್ತ ಪುರೋಹಿತರು, ಅದು ಮುಹೂರ್ತ ಬೇಗ ಹೇಳಿ. ಶುಭ ಲಗ್ನ ವೈಶಾಖ ಶುದ್ಧ ದಶಮಿ. ವೈಶಾಖ ಶುದ್ಧ ದಶಮಿ ಆಂಗಿರಸರ ಹೇಳಿದ್ದು ಅದನ್ನು ಮೀರಿ ನಡೆಯುವ ಹಾಗಿಲ್ಲ. ಆದ್ರೆ ಒಂದು ಒಬ್ಬಳೆ ಮಗಳಿರುವುದು ನನಗೆ ವಿಜೃಂಭಣೆಯಿಂದ ಪೂರೈಸಬೇಕು ಅಂತ ಇದ್ದೇನೆ. ಸರಿ, ದಿಬ್ಬಣಿಗರು ಹಾಗೆ ಇರಬೇಕು, ನನ್ನ ಯೋಗ್ಯತೆಗೆ ಅನುಸಾರವಾಗಿ ಸೂರ್ಯ ಚಂದ್ರ ಬೆಳಕ ನೀಡುವ ಹಾಗಿರಬೇಕು. ದೇವಾನು ದೇವತೆಗಳೆಲ್ಲ ದಿಬ್ಬಣದಲ್ಲಿ ಬರಬೇಕು, ಬ್ರಹ್ಮನೇ ಪೌರೋಹಿತ್ಯವನ್ನು ವಹಿಸಬೇಕು. ಆ ರೀತಿಯಲ್ಲಿ ದಿಬ್ಬಣವನ್ನು ನೆರಹಿ ಬಾರಮ್ಮ. ಇದೊಂದು ಸಣ್ಣ ಆಸೆ ನಮ್ಮದಷ್ಟೇ. ಆಗ್ಲಿ ಆಸೆ ಆಗ್ಲಿ ಅಮ್ಮ, ನಿಮ್ಮ ಆಸೆಯಂತೆ ಖಂಡಿತವಾಗಿಯೂ ಕಾರ್ಯಕ್ರಮ ನಡೀತದೆ. ಯಾವುದಕ್ಕೂ ನೀವು ಹೇಳಿದಂತಹ ದಿವಸವೇ ನಾವು ದಿಬ್ಬಣ ಕರೆದುಕೊಂಡು ಬರ್ತೇವೆ. ವೈಶಾಖ ಶುದ್ಧ ದಶಮಿಯ ದಿವಸವೇ ಬನ್ನಿ, ಹೊರಡೋಣ. ತಿಳಿತಲ್ಲ ನಿನಗೆ ವಿಚಾರ? ಕಾರ್ಯ ಹೆಣ್ಣಾಯ್ತಾ ಗಂಡಾಯ್ತಾ? ಕಾರ್ಯ ಹೋದದ್ದು ಕೆಲಸ ಒಳ್ಳೆಯದೇ ಆಯ್ತು, ಆದ್ರೆ ಅವರ ಮಾತನ್ನು ಕೇಳುವಾಗ ಅಷ್ಟು ಸುಲಭದಲ್ಲಿ ಮದುವೆ ಮಾಡೋದು ಏನಪ್ಪ? ಆ ಸೂರ್ಯಚಂದ್ರರೇ ಬೆಳಕಾಗಬೇಕಂತೆ, ಇಂದ್ರಾಯಸ್ಮರು ದಿಬ್ಬಣಿಗರಾಗಬೇಕಂತೆ, ಬ್ರಹ್ಮನೇ ಪೌರೋಹಿತ್ಯ ವಹಿಸಬೇಕಂತೆ, ಇಷ್ಟೆಲ್ಲ ವಿಜೃಂಭಣೆ ಮಾಡುದು ಅದು ದೊಡ್ಡ ಸಂಗತಿ ಅಲ್ಲ. ನನ್ನ ಮದುವೆ ಯಾವಾಗ ಅಂತ ಕಾಯ್ತಾ ಇದ್ದಾರೆ. ಅವರು ಗೊತ್ತಾದ್ರೆ ಅವರು ಹೇಳಿಕೆ ಕೊಡದಿದ್ರು ಬರ್ತಾರೆ. ಹೌದಪ್ಪ, ಅದಕ್ಕೆಲ್ಲ ವೆಚ್ಚಕ್ಕೆ ಹಣ ಬೇಡವೇನು? ಅದು ನೀನಿದ್ಯಲ್ಲಮ್ಮ. ನನ್ನ ಹತ್ರ ಏನು ಇಲ್ಲ, ನೀನು ಹಾಗಾದ್ರೆ ಅವರಲ್ಲಿ ಸಾಲ ತೆಕ್ಕೊಳ್ಳುವ. ಸಾಲ ಅವರಲ್ಲಿ ಅಲ್ಲ, ಯಾರು ಸಾಲ ಕೊಡ್ಲಿಕ್ಕೆ ಅಂತ ಒಬ್ಬ ಇದ್ದಾನೆ, ಕುಬೇರ. ಅವನಿಗೆ ಬೇಕಾದಷ್ಟು ಇದೆ, ಪುರಾವೆ ಕೊಡುವವರು ಬೇಕು. ಹೌದು, ಸಾಕ್ಷಿಗೆ ಜನ ಬೇಕು. ಅದು ನನ್ನ ಭಾವ ಇದ್ದಾನಲ್ಲ ಈಶ್ವರ ದೇವರು, ಅವ ಸಾಕ್ಷಿ ಕೊಟ್ರೆ ಸಾಕಾಗ್ತದೆ. ನಮಗೀಗ ಸಾಧಾರಣ ಎಷ್ಟು ಬೇಕಾದೀತು? 16,000 ಸುವರ್ಣ ನಾಣ್ಯ ರಾಮಠಂಕೆ. ಅದನ್ನು ನಾನು ತೆಕ್ಕೊಳ್ತೇನೆ. ಆದ್ರೆ ತೆಕ್ಕೊಂಡ ಮೇಲೆ ಅವನಿಗೆ ಕೊಡ್ಬೇಕೋ ಬೇಡವೋ? ಮತ್ತೆ ಋಣ ಅಲ್ವೇ? ನನ್ನ ಭಕ್ತರು ಮುಡಿಪಿನ ಹಣ ಅಂತ ಸಂಗ್ರಹಿಸಿ ಅವನಿಗೆ ಒಪ್ಪಿಸ್ತಾರೆ. ಒಂದು ವೇಳೆ ಅವರು ಒಪ್ಪಿಸುವ ಮಧ್ಯದಲ್ಲಿ ಅದೇ ಎಲ್ಲಿಯಾದರೂ ಕದ್ದು ಹೋಯಿತು ಅಥವಾ ಇನ್ನು ಏನಾದರೂ ಮಾಡಿದ್ರು ಅಂತ ಆದ್ರೆ ಅವರ ಕುಟುಂಬಕ್ಕೆ ಹುಚ್ಚು ಬರ್ತದೆ. ಮುಡಿಪಿನ ಹಣಕ್ಕೆ ಯಾರು ಕೈ ಹಾಕಬಾರದು. ಈ ವ್ಯವಸ್ಥೆಯನ್ನು ಹೇಳುತ್ತಾ ದಿಬ್ಬಣ ಸಮೇತರಾಗಿ ಚತುರ್ಥಿನ ಗೋಲೆಗಾಳೆಲ್ಲವೋ ತೀರಿಸಿದನು ವಿಭಾವದಲ್ಲಿಯೇ ನೀರಜ ಮಗನಿತ್ತ ಸ್ವರ್ಣ ಕಿರೀಟವ ಧಾರಿಣಿ ಜ್ವರ ಮುದದಲ್ಲಿ ಧಾರೆ ಚತುರ್ಥಿ ನಾಗೋಲೆ ಮೊದಲಾದಂತಹ ಕಾರ್ಯಕ್ರಮಗಳನ್ನು ವಿಧಿಪೂರ್ವಕವಾಗಿ ಪೂರೈಸಿದನು ಇದ್ದೇನೆ. ಲಕ್ಷ್ಮೀರಮಣ ಅಂತ ನಿನ್ನ ಯೋಗ್ಯತೆಗೆ ಸರಿಯಾಗಿ ಈ ಕಾರ್ಯಕ್ರಮ ನಡೆದಿದೆಯೋ ಅಂತ ಗೊತ್ತಿಲ್ಲ ನನಗೆ. ಯಥಾ ಸಾಧ್ಯವಾಗಿ ಪೂರೈಸಿದ್ದೇನೆ. ಜೊತೆಗೆ ಮಾವನ ಬಳುವಳಿಯಾಗಿ ಬಂಗಾರದಿಂದಲೇ ಮಾಡಿದಂತಹ ರತ್ನಖಚಿತವಾದಂತಹ ಈ ಕಿರೀಟವನ್ನು ಬಹಳ ಪ್ರೀತಿಯಿಂದ ನನಗೆ ಕೊಡ್ತಾ ಇದ್ದೇನೆ. ಸ್ವೀಕರಿಸಯ್ಯ, ಸ್ವೀಕರಿಸು. ಬಾವಯ್ಯ, ಅಳಿಯ, ಒಂದು ಬೊಬ್ಬೆ ಕೇಳಿತ. ಏನೋ ಒಂದು ಆರ್ತನಾದ. ಚೋಳ ದೇಶದ ಅರಸನಾದ ಪಾಕದತ್ತ ನನ್ನಿಂದಲೇ ಶಾಪಗ್ರಸ್ತನಾಗಿದ್ದ. ಶಾಪ ಹೊಂದಿದ ಆತ ಕಣ್ಣೀರಿಳಿಸಿ ಅದಕ್ಕೊಂದು ವಿಮೋಚನೆ ಬೇಕು ಅಂತ ಕೇಳಿಕೊಂಡಾಗ ಈ ಸಂದರ್ಭವನ್ನು ನೋಡುವುದಕ್ಕೆ ಕಾಯುತ್ತಾ ಇರು. ಅದು ನಿನ್ನ ಕಣ್ಣಿಗೆ ಗೋಚರವಾಯಿತು ಅಂತಾದ್ರೆ ನಿನ್ನ ಪಿಶಾಚ ಜನ್ಮ ದೂರವಾಗ್ತದೆ ಅಂತ ಅವತ್ತು ನಾನು ಹೇಳಿದ ಮಾತು ಇವತ್ತು ಸತ್ಯವಾಯಿತು. ಆಗಲಿ ಭೂಪತಿ, ಏನು ಇಳಿದು ಬಂದಂತಹ ನಾನು ಇಲ್ಲೇ ನಿಲ್ಲುವ ಹಾಗಿಲ್ಲ. ಮತ್ತೆ ಹಾಗೆಂದು ಈ ಲೋಕದಲ್ಲಿ ನನ್ನದ್ದಾದಂತಹ ಒಂದು ಭಕ್ತಿಯನ್ನು ಶಕ್ತಿಯನ್ನು ಉಳಿಸಿ ಹೋಗಬೇಕು ಅಂತ ಇದ್ದೇನೆ. 10 ಮಂದಿಗಳು ಸೇರಿದಲ್ಲಿ ಮುತ್ತು ಉತ್ಪತ್ತಿಯಾಗ್ತದೆ ಎನ್ನುವಂತಹ ಮಾತಿಗೆ ಅನುಸಾರವಾಗಿ ಒಂದು ದೇವಾಲಯದ ನಿರ್ಮಾಣವಾಗಬೇಕು. ಅದಕ್ಕೆ ದಾತರು ನೀವೇ ಆಗಬೇಕು. ಎಲ್ಲಿ, ಹೇಗೆ? ತೋಂಡದೇಶ ಮತ್ತು ನಾರಾಯಣಪುರದ ಮಧ್ಯಭಾಗದಲ್ಲಿರುವಂತಹ ತಿರುವಿನಲ್ಲಿ ವಿಶೇಷವಾದಂತಹ ದೇಗುಲವನ್ನು ನಿರ್ಮಾಣ ಮಾಡಿ ಅಲ್ಲಿಗೆ ತಿರುಪತಿ ಅಂತ ಹೆಸರಿರಿಸಿ ಅಲ್ಲಿ ಕಾಣದ ಕೈಯಿಂದ ಅವರನ್ನು ಕಾಪಾಡುವುದಕ್ಕೆ, ಭಕ್ತರನ್ನು ಉದ್ಧರಿಸುವುದಕ್ಕೆ ನಾನು ತಿಮ್ಮಪ್ಪನಾಗಿ ನೆಲೆಯಾಗ್ತೇನೆ. ಹೊಸ ಮದುಮಕ್ಕಳು 6 ತಿಂಗಳ ಕಾಲ ಪರ್ವತಾರೋಹಣ ಮಾಡಕೂಡದು ಅಂತ ಶಾಸ್ತ್ರ ಇದೆ. 6 ತಿಂಗಳು ಕಳೆದ ಬಳಿಕ ಬೆಟ್ಟದ ಮೇಲೆಯೂ ಒಂದು ದೇವಸ್ಥಾನವನ್ನು ಮಾಡಿ ಅಲ್ಲಿ ವೆಂಕಟರಮಣನಾಗಿ ಸಕಲರ ಪಾಪವನ್ನು ಪರಿಹರಿಸುವಂತಹ ದೇವರಾಗಿ ನಾನು ನೆಲೆಯಾಗ್ತೇನೆ.
ನನ್ನ ಈ ಹೆಂಡತಿ ಬಂದಾಕ್ಷಣ ಮೊದಲ ಹೆಂಡತಿ ಮತ್ತೊಂದು ಬದಿಯಲ್ಲಿ ಬಂದು ನಿಂತಿದ್ದಾಳೆ. ಸರಿ. ಇಬ್ಬರು ಹೆಂಡಿರ ಮಧ್ಯದಲ್ಲಿರುವಂತಹ ನಾನು ಕಲ್ಲಾಗಲೇಬೇಕು. ಶಿಲೆಯ ಸ್ವರೂಪದಲ್ಲಿ ಪ್ರತಿಯೊಬ್ಬರಿಗೂ ಅನುಗ್ರಹ ಮಾಡ್ತಾ ಇರ್ತೇನೆ. ಆದ್ರೆ ನಿಮಗೊಂದು ಮಾತಿದೆ, ನನ್ನ ತಾಯಿಯಾದಂತಹ ಬಕುಳಾ ಮಾತೆಯ ಹೆಸರು ಚಿರಸ್ಥಾಯಿಯಾಗಿ ಉಳಿಬೇಕು. ನನ್ನ ನಿತ್ಯದ ಶೃಂಗಾರಕ್ಕೆ ಬೇಕಾಗಿ ಬಕುಳಾ ಮಾಲಿಕೆ ಎನ್ನುವುದನ್ನು ಯಾವ ಕಾಲಕ್ಕೂ ಅಲ್ಲಿ ತಪ್ಪಿಸಬಾರದು. ಶ್ರೀನಿವಾಸ ಕಲ್ಯಾಣ ಎನ್ನುವುದು ಸಾಂಕೇತಿಕವಾಗಿ ಆಯಿತು, ವಿಜೃಂಭಣೆಯಿಂದ ಇನ್ನೂ ನಡೆಯುವುದಕ್ಕೆ ಸಾಧ್ಯ ಇದೆ. ಆದರೆ ಇದರಲ್ಲಿ ಎಲ್ಲರಿಗೂ ಸಿಗುವಂತಹ ತತ್ವಾರ್ಥ ಏನು? ಎಲ್ಲರ ಅಂತರಂಗವು ಶ್ರೀನಿವಾಸವಾಗಲಿ, ಎಲ್ಲರ ಅಂತರಂಗದಲ್ಲಿಯೂ ಲಕ್ಷ್ಮಿ ನೆಲೆಯಾಗಿದ್ದಾಳೆ ಅಂತಾದ್ರೆ, ಸಂಪತ್ತಿನ ಅಧಿದೇವತೆ ನೆಲೆಯಾದ್ರೆ ಯಾವುದಕ್ಕೂ ಬರಗಾಲ ಇಲ್ಲ. ಈ ತತ್ವಪ್ರಸಾದವನ್ನು ಲೋಕಕ್ಕೆ ಕೊಡುವಂತಹ ಕತೆ ಚಿರಸ್ಥಾಯಿಯಾಗಿ ಪ್ರಪಂಚಕ್ಕೆ ಮಾದರಿಯಾಗಿ ಒದಗಲಿ. ಲೋಕಕ್ಕೆ ಮಂಗಳವಾಗಲಿ. ಶ್ರೀದೇವಿಗೆ ಮಂಗಲ ಭಕ್ತರ ಪೂಜೆಗೆ ಮಂಗಲ ಅಂಡಾಸುರಮರ್ದಿನಿಗೆ ಮಂಗಳ ಜಯ ಶ್ರೀ ಮಂಗಳ ದೇವಿಗೆ ಮಂಗಲಂ ಜಯ ಮಂಗಲಂ ಮಂಗಲಂ ಮಂಗಲಂ